ಹಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಫಿಸಿಕ್ಸ್ ಚಾಪ್ಟರ್ ನಂಬರ್ 10 ಆದ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಎಂಬ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈ ಚಾಪ್ಟರ್ ತುಂಬ ಒಂಥರ ಪ್ರಾಕ್ಟಿಕಲ್ ಸ್ಟೈಲು, ಥಿಯರಿಟಿಕಲ್ ಅಷ್ಟೊಂದೇನಿಲ್ಲ, ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಒಳ್ಳೆಯದು. ಈ ಚಾಪ್ಟ್ರಲ್ಲಿ ನಾವು ದ ಫಿನಾಮಿನನ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಆಫ್ ಲೈಟ್ ಯೂಸಿಂಗ್ ದ ಸ್ಟ್ರೇಟ್ ಲೈನ್ ಪ್ರೊಪಗೇಷನ್ ಆಫ್ ಲೈಟ್. ಸ್ಟ್ರೇಟ್ ಲೈನ್ ಪ್ರೊಪಗೇಷನ್ ಆಫ್ ಲೈಟ್ ಅಂದರೆ ಏನಂದರೆ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್. ಸುಮಾರು ಜನ ಇದನ್ನು ಆಲ್ರೆಡಿ ಕಲ್ತಿರ್ತೀರ ಚಿಕ್ಕವರಿರುವಾಗ. ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಥವಾ ಸ್ಟ್ರೇಟ್ ಲೈನ್ ಪ್ರೊಪಗೇಷನ್ ಆಫ್ ಲೈಟ್ ಅಂದರೆ ಏನಂದರೆ ಒಂದು ಲೈಟು ಸ್ಟ್ರೇಟ್ ಲೈನಲ್ಲಿ ಮಾತ್ರ ಟ್ರಾವೆಲ್ ಆಗುತ್ತೆ. ಓಕೆ, ಸ್ಟ್ರೇಟ್ ಲೈನಲ್ಲಿ ಟ್ರಾವೆಲ್ ಆಗುತ್ತೆ. ಈ ಥರ ನಿಮ್ಮ ಮನೆಗೆಲ್ಲ ಹೋಗಿ, ನಿಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಲೈಟ್ ಈ ಥರ ಟ್ರಾವೆಲ್ ಆಗಲ್ಲ, ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ. ಓಕೆ, ಸೊ ಇದು ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಥವಾ ಸ್ಟ್ರೇಟ್ ಲೈನ್ ಪ್ರೊಪಗೇಷನ್ ಆಫ್ ಲೈಟ್. ಈ ಒಂದು ಫ್ಯಾಕ್ಟನ್ನು ಯೂಸ್ ಮಾಡಿಕೊಂಡು ನಾವು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಆಫ್ ಲೈಟ್ದು ಪ್ರಾಪರ್ಟೀಸ್ನ ಸ್ಟಡಿ ಮಾಡ್ತೀವಿ ನಾವು. ಓಕೆನಾ? ಓಕೆ, ಫಸ್ಟ್ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಬಗ್ಗೆ ನೋಡೋಣ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಲೈಟ್ ರೀಬೌನ್ಸಸ್ ಫ್ರಮ್ ಅ ಸರ್ಫೇಸ್, ದಿಸ್ ಪ್ರಾಪರ್ಟೀಸ್ ಕಾಲ್ಡ್ ರಿಫ್ಲೆಕ್ಷನ್ ಆಫ್ ಲೈಟ್. ನಾರ್ಮಲ್ ಡೆಫಿನೇಷನ್ ಆಯಿತು. ಇದ್ರ ಲಾಸು ಕೂಡ ನೀವು ಕಲ್ತಿರ್ತೀರ ಚಿಕ್ಕವರಿರುವಾಗ. ಲಾಸ್ ಅಂದರೆ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟನ್ನು ನಾವಿವಾಗ ರೀಕಾಲ್ ಮಾಡ್ಕೊಳ್ಳೋಣ. ಸುಮಾರು ಜನ ಕಲ್ತಿರ್ತಾರೆ ಇದನ್ನು ಆಲ್ರೆಡಿ. ಲೆಟ್ ಅಸ್ ರೀಕಾಲ್ ದ ಲಾಸ್. ಓಕೆ, ಫಸ್ಟ್ ಲಾ ಏನನ್ನತ್ತೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಏನಂದರೆ ಈ ಥರ ಒಂದು ಮಿರರ್ ಇದೆ ಅಂತ ಅಂದ್ಕೊಳ್ಳಿ. ಮಿರರ್ ಇದು ಪಾಲಿಶ್ ಸೈಡ್. ಓಕೆನಾ? ಇವಾಗ ಈ ಥರ ಒಂದು ಲೈಟ್ ರೇ ಮಿರರ್ ಕಡೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಮಿರರ್ ಕಡೆ ಈ ಥರ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಇವಾಗ ಈ ಲೈಟು ಇಲ್ಲಿಂದ ರೀಬೌನ್ಸ್ ಆಗಿ ಹೋಗುತ್ತೆ. ಈ ರೇಯನ್ನು ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಓಕೆ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಇವಾಗ ನಾವು ಈ ಒಂದು ಪಾಯಿಂಟ್ ಇದೆ ತಾನೆ, ಈ ಪಾಯಿಂಟನ್ನು ನಾವು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಓಕೆ, ಇವಾಗ ಈ ಪಾಯಿಂಟ್ ಥ್ರೂ ನಾವು ಒಂದು ಲೈನನ್ನು ಎಳಿಬೇಕು. ಈ ಥರ ಇಮ್ಯಾಜಿನರಿ ಲೈನು, ಇದನ್ನು ನಾವು ನಾರ್ಮಲ್ ಅಂತ ಕರಿತೀವಿ. ಈ ನಾರ್ಮಲ್ ಕಡೆ ಎಷ್ಟು ಆ್ಯಂಗಲ್ ಮಾಡ್ಕೊಂಡಿದೆ ಅಂತ ನೋಡ್ತಾ ಹೋಗೋಣ. ಇವಾಗ ಈ ಇನ್ಸಿಡೆಂಟ್ ರೇ ನಾರ್ಮಲ್ ಕಡೆ ಎಷ್ಟು ಆ್ಯಂಗಲ್ ಮಾಡ್ಕೊಂಡಿದೆಯೋ ಇದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೆಯೋಣ. ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಕಡೆ ಎಷ್ಟು ಆ್ಯಂಗಲ್ ಮಾಡ್ಕೊಂಡಿದೆಯೋ ಅದನ್ನು ನಾವು ರಿಫ್ಲೆಕ್ಟೆಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೆಯೋಣ. ಓಕೆ, ಇವಾಗ ಈ ಪ್ರಾಪರ್ಟಿ ಏನನ್ನತ್ತಂದರೆ ಆ್ಯಂಗಲ್ ಐ will be equal to angle R. So this is the first law of reflection. Incident angle will be equal to the reflected angle. So this is first law of reflection. Second law ಏನಂತ ಹೇಳತ್ತಂದರೆ, ಇವಾಗ ನಾವು ಇನ್ಸಿಡೆಂಟ್ ರೇ ತೊಗೊಂಡ್ವಿ, ರಿಫ್ಲೆಕ್ಟೆಡ್ ರೇ ತೊಗೊಂಡ್ವಿ, ಓಕೆ, ನಾರ್ಮಲ್ನ ತೊಗೊಂಡ್ವಿ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ನ ತೊಗೊಂಡ್ವಿ. ಇದೆಲ್ಲ ಸೇಮ್ ಪ್ಲೇನಲ್ಲಿರುತ್ತೆ. ಸೇಮ್ ಪ್ಲೇನ್ ಅಂದರೆ ಏನಂದರೆ, ಇವಾಗ ಒಂದು ಪೇಪರ್ನ ಈ ಥರ ಇಲ್ಲಿಟ್ವಿ ಅಂತ ಅಂದ್ಕೊಳ್ಳಿ. ಈ ಎಲ್ಲ ಥಿಂಗ್ಸು ಈ ಪೇಪರ್ ಮೇಲೇ ಲೈ ಆಗುತ್ತೆ. ಒಂದು ಪೇಪರ್ ಒಳಗಡೆ ಹೋಗಲ್ಲ, ಒಂದು ಪೇಪರ್ ಹೊರಗಡೆ ಬರಲ್ಲ. ಈವನ್ನಾಗಿ ಒಂದೇ ಪೇಪರ್ ಮೇಲೇ ಈ ಥರ ಲೈ ಆಗುತ್ತೆ, ಈ ಥರ ಪೇಪರ್ನ ಇಟ್ಟರೆ. ಓಕೆ, ಇದ್ರ ಮೀನಿಂಗು ಸೇಮ್ ಪ್ಲೇನ್ ಅಂತ. ಓಕೆ, ಇಷ್ಟು ಲಾಸ್ ಆಫ್ ರಿಫ್ಲೆಕ್ಷನ್ ಆಯಿತು. ಇವಾಗ ಇಮೇಜ್ ಫಾರ್ಮೇಷನ್ ಬಗ್ಗೆನೂ ನಿಮಗೆ ಒಂದು ಬೇಸಿಕ್ ಐಡಿಯಾ ಇರ್ಬೋದು, ಇಲ್ಲಾಂದರೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಮಿರರ್ನ ನೋಡ್ತೀವಿ. ಮಿರರಲ್ಲಿ ನಮ್ಮದು ಒಂದು ಪ್ರತಿಬಿಂಬ ಕಾಣುತ್ತೆ. ಆ ಪ್ರತಿಬಿಂಬಕ್ಕೆ ನಾವು ಫಿಸಿಕ್ಸ್ ಟರ್ಮ್ಸಲ್ಲಿ ಇಮೇಜ್ ಅಂತ ಕರಿತೀವಿ. ಓಕೆ, ಇವಾಗ ಈ ಇಮೇಜ್ದು ಪ್ರಾಪರ್ಟೀಸ್ ಏನು? ಇವಾಗ ಈ ಥರ ಒಂದು ಮಿರರ್ ಇದೆ, ಇಲ್ಲಿ ನೀವು ನಿಂತ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಏನಾಗತ್ತಂದರೆ ಇದ್ರದ್ದೇ ಸೇಮ್ ಡೂಪ್ಲಿಕೇಟ್ ಕಾಪಿ. ಓಕೆ, ಡೂಪ್ಲಿಕೇಟ್ ಕಾಪಿ ಇಲ್ಲಿ ಬರುತ್ತೆ, ಮಿರರ್ ಹಿಂದೆ ಬರುತ್ತೆ. ಓಕೆ, ಇವಾಗ ಇದ್ರದ್ದು ಒಂದು ಪ್ರಾಪರ್ಟೀಸ್ನ ನಾವು ಸ್ಟಡಿ ಮಾಡೋಕ್ಕೆ ಹೋದರೆ, ನಾವು ಎರೆಕ್ಟ್ ಆಗಿದ್ದೀವಿ, ನಾವು ಸ್ಟ್ರೇಟಾಗಿ ನಿಂತಿದ್ದೀವಿ ಅಂದರೆ ಇಮೇಜು ಕೂಡ ಸ್ಟ್ರೇಟಾಗಿರುತ್ತೆ, ಎರೆಕ್ಟ್. ನೆಕ್ಸ್ಟ್ ಥಿಂಗು ಅದಿಲ್ಲಿ ಕೊಟ್ಟಿದ್ದಾರೆ, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಕೊಟ್ಟಿದ್ದಾರೆ. ವರ್ಚುವಲ್ ಅಂದರೆ ಏನಂದರೆ, ವರ್ಚುವಲ್ ಮತ್ತು ರಿಯಲ್ ಅಂದರೆ ಏನಂತ ನಾವು ಮುಂದೆ ಕ್ಲೀನಾಗಿ ಅರ್ಥ ಮಾಡ್ಕೊತೀವಿ. ವರ್ಚುವಲ್ ಅಂದರೆ ಬೇಸಿಕಲಿ ಮಿರರ್ ಹಿಂದೆ ಫಾರ್ಮ್ ಆಗುವಂಥ ಒಂದು ಇಮೇಜ್ ಅಂತ, ಅಷ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಮಿರರ್ ಹಿಂದೆ ಫಾರ್ಮ್ ಆಗುವಂಥ ಒಂದು ಇಮೇಜ್, ಅದನ್ನು ನಾವು ವರ್ಚುವಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವರ್ಚುವಲ್ ಇಮೇಜ್. ಮತ್ತು ದ ಸೈಜ್ ಆಫ್ ದ ಇಮೇಜ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ
ಬ್ರೆಡ್ತ್ ಆಫ್ ದ ಆಬ್ಜೆಕ್ಟ್. ಇದ್ರ ಸೈಜ್ ಎಷ್ಟಿದೆ, ಸೇಮ್ ಸೈಜ್ ಇದ್ರದ್ದು ಇರುತ್ತೆ. ಇದು ತುಂಬ ಆಬ್ವಿಯಸ್ಸು, ಯಾಕಂದರೆ ಎಕ್ಸಾಕ್ಟ್ ಕಾಪಿ ಆಗಿದೆ, ಅಲ್ಲಿ ಸೇಮ್ ಸೈಜ್ ಇರುತ್ತೆ. ಇಟ್ ಈಸ್ ಫೌಂಡ್ ಆ್ಯಸ್ ಫಾರ್ ಬಿಹೈಂಡ್ ದ ಮಿರರ್ ಆ್ಯಸ್ ದ ಆಬ್ಜೆಕ್ಟ್ ಈಸ್ ಫ್ರಂಟ್ ಆಫ್ ಇಟ್. ಇದು ಒಂದು 1 ಮೀಟರ್ ಡಿಸ್ಟೆನ್ಸಲ್ಲಿದ್ದರೆ ಮಿರರ್ಗಿಂತ ಈ ಆಬ್ಜೆಕ್ಟು ಕೂಡ ಅಷ್ಟೇ 1 ಮೀಟರ್ ಡಿಸ್ಟೆನ್ಸು ಹಿಂದೆಗಡೆ ಕಡೆ ಇರುತ್ತೆ, ಹಿಂದೆಗಡೆ ಬ್ಯಾಕ್ ಸೈಡ್ ಅಷ್ಟೇ ಡಿಸ್ಟೆನ್ಸಲ್ಲಿ ಇರುತ್ತೆ. ಈ ಪ್ರಾಪರ್ಟೀಸು ಬರೀ ಪ್ಲೇನ್ ಮಿರರ್ಸಿಗೆ ಮಾತ್ರ ಅಪ್ಲಿಕೇಬಲ್. ದೀಸ್ ಪ್ರಾಪರ್ಟೀಸ್ ಆರ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪ್ಲೇನ್ ಮಿರರ್ಸಿಗೆ ಮಾತ್ರ ಅಪ್ಲಿಕೇಬಲ್ಲು. ಇಷ್ಟು ನಾವು ಕಲ್ತಿದ್ದೀವಿ ಇವಾಗ ಪ್ಲೇನ್ ಮಿರರ್ಸು. ಓಕೆ, ಇಷ್ಟು ಪ್ರಾಪರ್ಟೀಸ್ ಆಯಿತು. ಇವಾಗ ನಾವು ಪ್ಲೇನ್ ಮಿರರ್ಸ್ ಬೇಡ, ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಸ್ಪೆರಿಕಲ್ ಮಿರರ್ಸ್ ಅಂದರೆ? ಸ್ಪೆರಿಕಲ್ ಮಿರರ್ಸ್ದು ಬೇಸಿಕ್ ಡೆಫಿನೇಷನ್ ಏನಂದರೆ, ಒಂದು ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಥರ ಒಂದು ಸ್ಪಿಯರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಒಂದು ಸ್ಪಿಯರ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಅದರಲ್ಲಿ ನೀವು ಇಷ್ಟವಾಗ ಈ ಥರ ಸ್ಪಿಯರ್ನ ಕಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ಕಟ್ ಮಾಡಿದ್ರೆ ಏನಾಗುತ್ತೆ? ನಾನು ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಕಟ್ ಮಾಡಿದ್ರೆ ಇಷ್ಟು ಭಾಗ ಹೋಯಿತು. ಅದೆಲ್ಲಿ ಬಂತು? ಇಲ್ಲಿ ಬಂತು. ಇವಾಗ ಕಟ್ ಮಾಡಿದ್ವಿ, ಅದು ಈ ಸೈಡಿಗೆ ಬಂತು. ಇವಾಗ ನಮ್ಗೆ ಇಷ್ಟು ಭಾಗ ಅವಶ್ಯಕತೆ ಇಲ್ಲ. ಓಕೆನಾ, ಇಷ್ಟು ಭಾಗ ಅವಶ್ಯಕತೆ ಇಲ್ಲ. ಇವಾಗ ಏನು ವಿಚಾರ ಅಂದರೆ, ಈ ಥರ ಇದೆ ತಾನೆ, ಇದು ಈ ಸೈಡ್ ಪಾಲಿಶ್ ಆಗಿದೆಯೋ ಅಥವಾ ಈ ಸೈಡ್ ಈ ಥರ ಪಾಲಿಶ್ ಆಗಿದೆಯೋ ಅದ್ರ ಬೇಸ್ಡ್ ಮೇಲೆ 2 ಟೈಪ್ ಮಿರರ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, 2 ಟೈಪು ಮಿರರ್ಸ್ನ ಕನ್ಸಿಡರ್ ಮಾಡ್ತೀವಿ ನಾವು. ಒಂದು ಯಾವುದಂದರೆ ಕಾನ್ಕೇವ್ ಮಿರರು, ಇನ್ನೊಂದು ಕಾನ್ವೆಕ್ಸ್ ಮಿರರು. ಓಕೆ, ಕಾನ್ಕೇವ್ ಮಿರರ್ ಅಂದರೆ ಏನಂದರೆ, ಈ ಒಂದು ಸ್ಪಿಯರಿಂದ ಆಬ್ಟೇನ್ ಆಗಿರೋ ಒಂದು ಸ್ಪೆರಿಕಲ್ ಮಿರರಲ್ಲಿ ಈ ಸೈಡು ಪಾಲಿಶ್ ಆಗಿದ್ದರೆ, ಅಂದರೆ ಈ ಸೈಡಿಂದ ನಾವು ಇಮೇಜ್ನ ನೋಡಬೇಕು, ಈ ಸೈಡಿಂದ ನಾವು ಇಮೇಜ್ನ ನೋಡಬೇಕು. ಅಂಥ ಮಿರರ್ಸ್ನ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಇನ್ನೊಂದು ಟೈಪ್ ಮಿರರ್ ಅಂದರೆ ಅದರ ಆಪೋಸಿಟ್, ಆಬ್ವಿಯಸ್ಲಿ ಈ ಸೈಡ್ ಪಾಲಿಶ್ ಆಗಿದೆ, ಇಲ್ಲಿ ನಾವು ನಿಂತರೆ ನಾವು ಈ ಸೈಡಿಂದನೇ ಇಮೇಜ್ನ ನೋಡಬೇಕು. ಈ ಸೈಡಿಂದ ಇಮೇಜ್ ನೋಡಬೇಕಂದ್ರೆ ಇದನ್ನು ನಾವು ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಇದನ್ನು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು, ಎಲ್ಲರೂ ಹೇಳಿರ್ತಾರೆ ಆಲ್ಮೋಸ್ಟ್ ಟೀಚರ್ಸು. ಇದು ನೋಡಿ, ಇದು ಗುಹೆ ಒಳಗಡೆ ಹೋಗಬೇಕಾಗ್ತಾಯಿದೆ, ಇಮೇಜ್ನ ನೋಡಬೇಕಾದ್ರೆ ಗುಹೆ ಒಳಗಡೆ, ಕೇವ್ ಒಳಗಡೆ ಹೋಗಬೇಕಾಗ್ತಾಯಿದೆ. ಈ ಥರ ಇದ್ದರೆ ಇಲ್ಲಿಂದ ಇಮೇಜ್ ನೋಡಬೇಕು, ಕೇವ್ ಒಳಗಡೆ ಹೋಗ್ತಾಯಿದ್ದೀವಿ ನಾವು, ಸೊ ಅದು ಕಾನ್ಕೇವ್ ಆಯಿತು. ಇನ್ನೊಂದು ಉಳಿದಿರೋದು ಕಾನ್ವೆಕ್ಸ್ ಆಯಿತು. ಈ ಥರ ನೆನ್ಪಿಡಿಸ್ತಾರೆ ಸುಮಾರು ಟೀಚರು. ನಾನು ಅದೇ ಮೆಥಡ್ನು ಒಳ್ಳೆಯದಂತ ಹೇಳ್ತೀನಿ. ಓಕೆ, ಇಷ್ಟು ಸ್ಪೆರಿಕಲ್ ಮಿರರ್ ಅಷ್ಟೇ ಇಲ್ಲಿ ಕೊಟ್ಟಿರೋದು, ಅಂಥದ್ದೇನು ಇಂಪಾರ್ಟೆಂಟ್ ಇಲ್ಲ. ಓಕೆ, ಇಷ್ಟು ಭಾಗ ಆಯಿತು. ಇಂಪಾರ್ಟೆಂಟ್ ಇರೋದು ಮಾತ್ರ ಅಂಡರ್ಲೈನ್ ಮಾಡಿದ್ದೀನಿ, ಅಷ್ಟು ಮಾತ್ರ ಓದಿ ಕ್ಲಿಯರ್ ಫುಲ್ ಚಾಪ್ಟರ್ ಅರ್ಥ ಆಗುತ್ತೆ ನಿಮಗೆ. ಸುಮಾರು ಥಿಂಗ್ಸು ಅನ್ವಾಂಟೆಡು ಇರುತ್ತೆ, ಅದು ನಾನು ನಿಮಗೆ ಹೇಳ್ಕೊಡ್ತಾ ಇಲ್ಲ. ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಮಿರರ್ ಫಾರ್ಮ್ಸ್ ಅ ಪಾರ್ಟ್ ಆಫ್ ಅ ಸ್ಪಿಯರ್. ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಲೈನು ತುಂಬ ಇಂಪಾರ್ಟೆಂಟು. ಒಂದು ಸ್ಪಿಯರಿಂದನೇ ನಾವು ಕಟ್ ಮಾಡ್ಕೊಂಡು ಒಂದು ಸ್ಪೆರಿಕಲ್ ಮಿರರ್ನ ಆಬ್ಟೇನ್ ಮಾಡೋದು. ಓಕೆನಾ, ಇವಾಗ ಇದಿದೆ ತಾನೆ, ಈ ಥರ ಒಂದು ಸ್ಪೆರಿಕಲ್ ಮಿರರ್ ಇದೆ, ಕ್ಲೀನಾಗಿ ಡ್ರಾ ಮಾಡ್ತೀನಿ. ಈ ಥರ ಒಂದು ಸ್ಪೆರಿಕಲ್ ಮಿರರ್ ಇದೆ. ಈ ಸ್ಪೆರಿಕಲ್ ಮಿರರ್ ಒಂದು ಸ್ಪಿಯರಿಂದನೇ ಆಬ್ಟೇನ್ ಆಗಿದೆ. ಈ ಸ್ಪಿಯರ್ದು ಒಂದು ರೇಡಿಯಸ್ ಸೆಂಟರ್ ಏನಿದೆ, ಈ ಸ್ಪಿಯರ್ದು ಒಂದು ಸೆಂಟರ್ ಏನಿದೆ, ಆ ಪಾಯಿಂಟನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅದೇ ಕೊಟ್ಟಿರೋದು ಫಸ್ಟ್ ಪಾಯಿಂಟ್. ಓಕೆ, ಆ ಪಾಯಿಂಟನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ, ಅದನ್ನು ನಾವು ಸಿಯಿಂದ ರೆಪ್ರೆಸೆಂಟ್ ಮಾಡೋಣ. ಸಿಯಿಂದ ರೆಪ್ರೆಸೆಂಟ್ ಮಾಡೋಣ. ಓಕೆ, ಇವಾಗ ಇದೇ ಸ್ಪಿಯರ್ದು ರೇಡಿಯಸ್ ಇದೆ ತಾನೆ, ಈ ರೇಡಿಯಸ್ಸು, ಈ ಥರ ಒಂದು ರೇಡಿಯಸ್ಸು, ಅದನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಆಫ್ ದ ಮಿರರ್. ಓಕೆ, ಇವಾಗ ಒಂದು ಸ್ಟ್ರೇಟ್ ಲೈನು ಈ ಥರ ಪಾಸ್ ಆಗ್ತಾಯಿದೆ ಪರ್ಪೆಂಡಿಕ್ಯುಲರ್ ಆಗಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಥರ ಸ್ಟ್ರೇಟ್ ಲೈನು. ಓಕೆ, ಇನ್ನೊಂದು ಸತಿ ಕ್ಲೀನಾಗಿ ಡ್ರಾ ಮಾಡ್ತೀನಿ, ನಿಮಗೆ ಅರ್ಥ ಆಗತ್ತೆ ಅವಾಗ. ಇವಾಗ ಈ ಥರ ಒಂದಿದೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ ಅಂತ ಅಂದ್ಕೊಳ್ಳಿ. ಇದು ಆಬ್ವಿಯಸ್ಲಿ ರೇಡಿಯಸ್ ಆಫ್ ಕರ್ವೇಚರ್. ಇವಾಗ ಸ್ಟ್ರೇಟ್ ಲೈನ್ ಈ ಥರ ಒಂದು ಪಾಸ್ ಆಗ್ತಾಯಿದೆ, ಇಮ್ಯಾಜಿನರಿ ಲೈನು ಈ ಥರ ಪಾಸ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಅದೆಲ್ಲಿದ್ದು ಈ ಒಂದು ಮಿರರ್ನ ಇಂಟರ್ಸೆಕ್ಟ್ ಮಾಡುತ್ತೋ ಈ ಪಾಯಿಂಟನ್ನು ನಾವು ಪೋಲ್ ಅಂತ ಕರಿತೀವಿ. ಓಕೆ, ಪೋಲ್ ಅಂತ ಕರಿತೀವಿ. ಮತ್ತು ಪೋಲ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಪಾಸ್ ಆಗ್ತಾಯಿದೆ ತಾನೆ ಆ ಒಂದು ಇಮ್ಯಾಜಿನರಿ ಲೈನು, ಅದನ್ನು ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸ್ಪೆಲ್ಲಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ ಓಕೆ ಹಾಂ, ಇಷ್ಟು ಭಾಗ ಆಯಿತು. ಇದು ಬೇಸಿಕ್ ಟರ್ಮ್ಸ್ ಆಯಿತು. ಇವಾಗ ತುಂಬ ಇಂಪಾರ್ಟೆಂಟ್ ಟರ್ಮ್ ಬಗ್ಗೆ ನೋಡೋಣ ನಾವು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇವಾಗ ನೋಡಿ, ಒಂದು ಮಿರರ್ ಇದೆ, ಈ ಥರ ಒಂದು ಮಿರರ್ ಇದೆ. ನಾವು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡೋಣ. ಕಾನ್ಕೇವ್ ಮಿರರ್ ಫಸ್ಟು. ಓಕೆ, ಕಾನ್ಕೇವ್ ಮಿರರ್ನ ಈ ಥರ ಕನ್ಸಿಡರ್ ಮಾಡೋಣ ಫಸ್ಟು. ಇವಾಗ ಏನಂದರೆ, ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಅಂದ್ಕೊಳ್ಳಿ, ಇದು ಸೆಂಟರ್ ಆಫ್ ಕರ್ವೇಚರ್ ಅಂತ ಅಂದ್ಕೊಳ್ಳಿ. ಓಕೆನಾ? ಇವಾಗ ಇದು ಪೋಲು. ಸುಮ್ಮನೆ ಎಲ್ಲ ಮಾರ್ಕ್ ಮಾಡೋಣ. ಇವಾಗ ಇಲ್ಲಿಂದ ಒಂದು ಲೈಟ್ ರೇ ಈ ಥರ ಹೋಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಈ ಥರ ಹೋಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಸ್ಟ್ರೇಟ್ ಲೈನ್ ನೋಡಿ, ಪರ್ಫೆಕ್ಟ್. ಇವಾಗ ಆ ಲೈಟ್ ರೇ ಈ ಥರ ರಿಫ್ಲೆಕ್ಟಾಗಿ ಈ ಥರ ಬಂತು. ಓಕೆ, ಇಲ್ಲಿಂದ ಇನ್ನೊಂದು ಲೈಟ್ ರೇ ಹೋಯಿತು, ಈ ಥರ ಇನ್ನೊಂದು ಲೈಟ್ ರೇ ಹೋಯಿತು. ಅದು ಇಲ್ಲಿಂದ ರಿಫ್ಲೆಕ್ಟಾಗಿ ಅದೇ ಪಾಯಿಂಟಿಂದ ಹೋಯ್ತು ಈ ಥರ. ನೋಡಿ, ಇದು ಒಂಥರ ಇಂಪಾರ್ಟೆಂಟು ಪ್ರಾಪರ್ಟಿ ಅಂತ ಹೇಳ್ಬೋದು. ನೋಡಿ, ಸ್ಪೆಷಲ್ ನೋಡಿ, ಇದು ಸ್ಪೆಷಾಲಿಟಿ ಇದ್ರದ್ದು. ಸ್ಪೆಷಾಲಿಟಿನೇ ನಾವು ಸ್ಟಡಿ ಮಾಡೋದು ಸೈನ್ಸಲ್ಲಿ. ಇಲ್ಲಿ ಹೋದರೆ ಮತ್ತೆ ಅದೇ ಪಾಯಿಂಟಿಂದ ಹೋಗ್ತದೆ, ಇಲ್ಲಿ ಹೋದರೆ ಮತ್ತೆ ಅದೇ ಪಾಯಿಂಟಿಂದ ಹೋಗ್ತದೆ. ಇವಾಗ ಈ ಪಾಯಿಂಟಿಗೆ ಏನಾದರೂ ನಾಮಕರಣ ಮಾಡಲೇಬೇಕು ತಾನೆ? ಅಷ್ಟೊಂದು ಸ್ಪೆಷಾಲಿಟಿ ಇಟ್ಕೊಂಡಿದೆ. ನಮ್ಗೆ ಗೊತ್ತೇ ಇಲ್ಲಾಗಿತ್ತು ಈ ಪಾಯಿಂಟ್ ಬಗ್ಗೆ. ಅಂದರೆ ನೋಡಿ, ಈ ಪಾಯಿಂಟನ್ನು ನಾವು ಫೋಕಸ್ ಅಂತ ಕರಿತೀವಿ. ಫೋಕಸ್ ಎಫ್ ಅಂತ ಡಿನೋಟ್ ಮಾಡೋಣ. ಫೋಕಸ್ ಎಫ್ ಅಂತ ಇಲ್ಲಿ ಬರೆಯೋಣ. ಓಕೆ, ಇವಾಗ ಇದನ್ನೆಲ್ಲ ರೇಸ್ನೆಲ್ಲ ತೆಗೆಯೋಣ. ಇದ್ರ ಬಗ್ಗೆ ನಾವು ನಾಮಕರಣ ಮಾಡಾಯಿತು. ಇವಾಗ ಇನ್ನೊಂದು ಸ್ಪೆಷಾಲಿಟಿ ಇದೆ. ಈ ಡಿಸ್ಟೆನ್ಸು ಮತ್ತು ಈ ಡಿಸ್ಟೆನ್ಸು ಈಕ್ವಲ್ಲು. ತುಂಬ ಇಂಪಾರ್ಟೆಂಟ್ ಇದು. ತುಂಬ ಚೆನ್ನಾಗಿರೋ ಡೆರಿವೇಷನ್ ಇದೆ ಇದಕ್ಕೆ. ಸೆಕೆಂಡ್ ಪಿದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಸೈನ್ಸ್ ತೊಗೊಂಡ್ರೆ. ಓಕೆನಾ? ಓಕೆ, ಇವಾಗ ಈ ಡಿಸ್ಟೆನ್ಸು ಮತ್ತು ಈ ಡಿಸ್ಟೆನ್ಸು ಅಂದರೆ ಸೆಂಟರ್ ಆಫ್ ಕರ್ವೇಚರಿಂದ ಫೋಕಸ್ ತನಕ ಮತ್ತು ಫೋಕಸ್ಸಿಂದ ಪೋಲ್ ತನಕ ಇರೋವಂಥ ಒಂದು ಡಿಸ್ಟೆನ್ಸು ಈಕ್ವಲ್ ಇದೆ. ಅಂದರೆ ಈ ಕಂಪ್ಲೀಟ್ ಡಿಸ್ಟೆನ್ಸ್ದು ಈ ಡಿಸ್ಟೆನ್ಸ್ದು ಡಬಲ್ ಅಂತ ಹೇಳ್ಬೋದು. ಈ ಡಿಸ್ಟೆನ್ಸ್ ನಾವು ಎಕ್ಸ್ ಅಂದರೆ ಇದು 2x ಡಿಸ್ಟೆನ್ಸ್ ಅಂತ ಹೇಳ್ಬೋದು ನಾವು. ಕರೆಕ್ಟಾ? ಸೊ ಇವಾಗ ನಾವು ಇದಕ್ಕೊಂದು ನಾಮಕರಣ ಮಾಡೋಣ. ಇದಕ್ಕೆ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತಿರ್ತಾನೆ. ಇದನ್ನು ನಾವು ಫೋಕಲ್ ಲೆಂತ್ ಅಂತ ಕರೆಯೋಣ. ಫೋಕಸ್ಸಿಂದ ಇದರಿಂದ ಮಿರರಿಂದ ಫೋಕಸ್ ತನಕ ಎಷ್ಟು ಲೆಂತ್ ಇದೆಯೋ ಅದನ್ನು ನಾವು ಫೋಕಲ್ ಲೆಂತ್ ಅಂತ ಕರೆಯೋಣ. ಇವಾಗ ಏನು ನಾವು ಅಬ್ಸರ್ವ್ ಮಾಡಿದ್ವಿ, 2f is equals to r. ದಿಸ್ ಇಸ್ ದ ರಿಲೇಷನ್. ತುಂಬ ಇಂಪಾರ್ಟೆಂಟ್ ರಿಲೇಷನ್. ಓಕೆ, ಇವಾಗ ನಾವು ಇದನ್ನೇ ಅಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ಬುಕ್ಕಲ್ಲಿ ನೋಡಿ. ಇವಾಗ ನಂಬರ್ ಆಫ್ ರೇಸ್ ಪ್ಯಾರಲಲ್ ಆಗಿ ಹೋಗ್ತಾ ಇದೆ ಅಂತ ನೋಡಿ. ಅದೆಲ್ಲ ಒಂದು ಪಾಯಿಂಟಲ್ಲೇ ಮೀಟ್ ಆಗ್ತಾಯಿದೆ. ಇದು ನೋಡಿ, ಈ ಡಯಾಗ್ರಾಮ್ ನೋಡಿ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾಯಿದೆ. ಆ ಪಾಯಿಂಟನ್ನು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇವಾಗ ಕಾನ್ವೆಕ್ಸ್ ಮಿರರಲ್ಲಿ ಏನಪ್ಪ, ಕಾನ್ವೆಕ್ಸ್ ಮಿರರಲ್ಲಿ ಏನಾಗಿರುತ್ತೆ ಅಂದರೆ ನೋಡಿ, ಇಲ್ಲೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಇವಾಗ ಕಾನ್ವೆಕ್ಸ್ ಮಿರರಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಇಮೇಜಿಂದಾನೇ ಗೊತ್ತಾಗುತ್ತೆ, ಈ ಥರ ಒಂಥರ ಬಲ್ಸ್ಡ್ ಆಗಿದೆ. ಆವಾಗ ಇದು ಬಿದ್ದಿದ್ದೆಲ್ಲ ಹೊರಗಡೆ ಹೋಗ್ಬೇಕು ತಾನೆ. ಈ ಲೈಟ್ ರೇ ಅಂತ ಕನ್ಸಿಡರ್ ಮಾಡಿಬಿಡಿ. ಇವಾಗ ಈ ಥರ ಬಲ್ಜ್ ಆಗಿದೆ, ಈ ಥರ ಹೊರಗಡೆ ಬಲ್ಜ್ ಆಗಿದೆ ನೋಡಿ. ಇವಾಗ ನೀವೇ ಹಿಂಗೆ ಸ್ವಲ್ಪ ಥಿಂಕ್ ಮಾಡಿ. ಓಕೆನಾ? ಇವಾಗ ಇಲ್ಲಿ ಒಂದು ಈ ಥರ ಕರ್ವ್ ಆಗಿರೋ ಒಂದು ಗೋಡೆ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಇಲ್ಲಿಂದ ಒಂದು ಬಾಲ್ನ ಎಸೆದ್ರಿ ಅಂತ ಅಂದ್ಕೊಳ್ಳಿ. ಬಾಲ್ ಈ ಥರ ಹೋಗಿಬಿಟ್ಟು ಈ ಥರ ಬರುತ್ತಾ? ಈ ಥರ ಬರೋಕ್ಕೆ ಚಾನ್ಸ್ ಇದೆಯಾ? ಅದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಈ ಒಂದು ಗೋಡೆ ಔಟ್ವರ್ಡ್ ಡೈರೆಕ್ಷನಲ್ಲಿ ಪಾಯಿಂಟ್ ಆಗಿದೆ. ಸೊ ಅದು ಆಬ್ವಿಯಸ್ಲಿ ಯಾವ ಸೈಡ್ ಹೋಗುತ್ತೆ? ಹೊರಗಡೆ ಸೈಡೇ ಹೋಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಈ ಥರ ಲೈಟ್ ಹಿಂಗೆ ಬಂದು ಪರ್ಫೆಕ್ಟ್ಲಿ ಸ್ಟ್ರೇಟ್ ಇರೋದು ಪರ್ಫೆಕ್ಟ್ಲಿ ಸ್ಟ್ರೇಟಾಗಿ ಹೋಗುತ್ತೆ. ಈ ಥರ ಬಂದು ಈ ಥರ ಹೋಗಿ, ಈ ಥರ ಬಂದು ಈ ಥರ ಹೋಗಿ, ಎಲ್ಲವೂ ಹಿಂಗೆ ಬಂದ್ಕೊಂಡು ಹಿಂಗೆ ಹೋಗುತ್ತೆ. ಸೊ ಅದು ಯಾವತ್ತೂ ಮೀಟೇ ಆಗಲ್ಲ. ಯಾವುದು ಈ ಒಂದು ರಿಫ್ಲೆಕ್ಟೆಡ್ ರೇಸು ಮೀಟ್ ಆಗೋ ಪಾಯಿಂಟ್ನ ನಾವು ಫೋಕಸ್ ಅಂತಿರ್ತಾನೆ. ಇವಾಗ ಮೀಟೇ ಆಗಲ್ಲ ಅದು. ಸೊ ನಾವು ಯಾವುದೋ ಒಂದು ಮೀಟ್ ಮಾಡಿಸ್ಲೇಬೇಕು ಅದನ್ನು. ಅದು ಮೀಟ್ ಆಗಲ್ಲ ಅಂದರೆ ಮೀಟ್ ಮಾಡಿಸ್ಬೇಕು ನಾವು. ಹೇಗೆ ಮಾಡಿಸ್ತೀವಿ? ಇವಾಗ ಇದು ಹೊರಗಡೆ ಹೋಗಿದೆ ತಾನೆ, ಅದನ್ನೇ ನಾವು ಇಮ್ಯಾಜಿನರಿ ಲೈನ್ಸಿಂದ ಬ್ಯಾಕ್ವರ್ಡ್ ಎಕ್ಸ್ಟೆಂಡ್ ಮಾಡ್ತೀವಿ. ಈ ಥರ ಬ್ಯಾಕ್ವರ್ಡ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ನೋಡ್ತೀವಿ. ಆವಾಗ ಇದು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು. ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಈ ಪಾಯಿಂಟನ್ನು ನಾವು ಫೋಕಸ್ ಆಫ್ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಓಕೆ, ಏನಿಲ್ಲ, ಸೇಮ್ ಡೆಫಿನೇಷನ್ ಎಲ್ಲ ಸೇಮೇ. ಒಂದು ಪ್ಯಾರಲಲ್ ಇನ್ಸಿಡೆಂಟ್ ರೇಸು ಮಿರರ್ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿಬಿಟ್ಟು ಇಟ್ ಮೀಟ್ಸ್ ಅಟ್ ದ ಕಾಮನ್ ಪಾಯಿಂಟ್. ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಫೋಕಸ್ ಅಂತ ಬರೀರಿ. ಅಷ್ಟು ಮುಗೀತು. ಇವಾಗ ಫೋಕಸ್ದಲ್ಲಿ ಎಲ್ಲ ಇರುವಂಥ ರಿಲೇಷನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮುಂದೆ ಅದೇ ಇರೋದು. ದ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಫೌಂಡ್ ಟು ಬಿ ಈಕ್ವಲ್ ಟು ಟ್ವೈಸ್ ಆಫ್ ದ ಫೋಕಲ್ ಲೆಂತ್. ವಿ ಪುಟ್ ಇಟ್ ಆಸ್ r is equals to 2f. ಓಕೆ, ಇವಾಗ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಪಾರ್ಟು, ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್ಸ್. ಓಕೆ, ಇದು ಒಂಥರ ಸ್ವಲ್ಪ ವಿಚಿತ್ರವಾಗಿ ಆ ಕಡೆ ಈ ಕಡೆ ಮಾಡಿಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ.
ಫಸ್ಟ್ ನಾನು ನಿಮಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕಂತ ನನಗೆ ಗೊತ್ತು, ನಾನು ಹೇಳ್ಕೊಡ್ತೀನಿ ಇವಾಗ. ಫಸ್ಟ್ ಸೀದಾ ಇಲ್ಲಿ ಬರೋಣ. ಓಕೆ, ರೆಪ್ರೆಸೆಂಟೇಷನ್ ಆಫ್ ಇಮೇಜಸ್ ಫಾರ್ಮ್ ಬೈ ಸ್ಪೆರಿಕಲ್ ಮಿರರ್ಸ್ ಯೂಸಿಂಗ್ ರೇ ಡಯಾಗ್ರಾಮ್ಸ್. ಇಲ್ಲಿ ಬರೋಣ. ಈ ಥರ ಒಂದು ನಾವು ಡ್ರಾಯಿಂಗ್ ಮಾಡ್ತಿರ್ತಾನೆ, ಈ ಥರ ಲೈಟ್ ಹೋಯ್ತು, ಇದನ್ನು ನಾವು ರೇ ಡಯಾಗ್ರಾಮ್ ಅಂತ ಕರಿತೀವಿ. ಓಕೆನಾ? ಓಕೆ, ಇವಾಗ ಲೈಟು ಕೆಲವೊಂದು ರೂಲ್ಸ್ನ ಫಾಲೋ ಮಾಡುತ್ತೆ. ಓಕೆ, ಆ್ಯಸ್ ವಿ ನೋ ಲೈಟ್ ಫಾಲೋಸ್ ಲಾಸ್ ಆಫ್ ರಿಫ್ಲೆಕ್ಷನ್. ಆ ಒಂದು ಲಾಸ್ ಆಫ್ ರಿಫ್ಲೆಕ್ಷನ್ ಬೇಸ್ಡ್ ಆಗಿ ಒಂದು ಸ್ಪೆರಿಕಲ್ ಮಿರರ್ಸಲ್ಲಿ ಲೈಟು ಒಂದು ಪರ್ಟಿಕ್ಯುಲರ್ ಒಂದು ಸ್ಪೆಷಲ್ ವೇಯಲ್ಲಿ ಅದು ಬಿಹೇವ್ ಮಾಡುತ್ತೆ. ಆ ಸ್ಪೆಷಲ್ ವೇಸ್ನ ನಾವಿವಾಗ ಸ್ಟಡಿ ಮಾಡೋಣ. ಫಸ್ಟ್ ಮೆಥಡು. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. A ray parallel to the principal axis after reflection will pass through the principal focus. Okay, will pass through the principal focus. ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ನಮಗಿದು ಆಲ್ರೆಡಿ ಗೊತ್ತು. ಪ್ಯಾರಲಲ್ ಆಗಿ ಯಾವುದೊಂದು ರೇ ಈ ಥರ ಹೋದರೆ ಅದು ಸೀದಾ ಫೋಕಸ್ಸಿಂದ ಹೋಗುತ್ತೆ. ಕಾನ್ವೆಕ್ಸ್ ಮಿರರಲ್ಲಾದರೆ ಈ ಥರ ಹೋಗುತ್ತೆ. ಅದನ್ನು ನಾವು ಹಿಂದೆಗಡೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಫೋಕಲ್ ಪಾಯಿಂಟ್ ಇಲ್ಲಿರುತ್ತೆ. ಓಕೆ, ಸೊ ಕಾನ್ವೆಕ್ಸ್ ಮಿರರ್ ಸೀದಾ ಫೋಕಸ್ ಥ್ರೂನೇ ಹೋಗುತ್ತೆ. ಕಾನ್ ಕೆ ಮಿರರಲ್ಲಿ ಸೀದಾ ಫೋಕಸ್ ಥ್ರೂನೇ ಹೋಗುತ್ತೆ. ಕಾನ್ವೆಕ್ಸ್ ಮಿರರಲ್ಲಿ ಫೋಕಸ್ಸಿಂದ ಹೊರಗಡೆ ಬರ್ತಾ ಇದೆಯಪ್ಪ ಅಂತ ನಮ್ಗೆ ಅನಿಸುತ್ತೆ. ಓಕೆ, ಫೋಕಸ್ಸಿಂದ ಹೊರಗಡೆ ಬರ್ತಾ ಇದೆಯಪ್ಪ ಅಂತ ನಮ್ಗೆ ಅನಿಸುತ್ತೆ. ಓಕೆ, ಅಷ್ಟೇ ಫಸ್ಟ್ ರೂಲ್, ಇದು ಸಿಂಪಲ್ ರೂಲ್. ನೆಕ್ಸ್ಟ್ ರೂಲ್ ನೋಡೋಣ. ಅ ರೇ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ of a concave mirror or a ray which is directed towards the principal focus of a convex mirror after reflection will emerge parallel to the principal axis. Is just to first rule the opposite. First rule ಅಲ್ಲಿ ಏನಾಗಿತ್ತು, ಪ್ಯಾರಲಲ್ ಹೋಯಿತು, ಫೋಕಸ್ ಥ್ರೂ ಬಂತು. ಇದು ಫೋಕಸ್ ಥ್ರೂ ಹೋಯಿತು, ಪ್ಯಾರಲಾಗಿ ಬಂತು. ಅಷ್ಟೇ, ಉಲ್ಟಾ ಇದು ಅಷ್ಟೇ. ಕಾನ್ಕೇವ್ ಮಿರರಲ್ಲಿ ಫೋಕಸ್ ಥ್ರೂ ನಾವು ಒಂದು ರೇನ ಈ ಥರ ಕಳಿಸಿದ್ರೆ ಅದು ಪ್ಯಾರಲಲ್ ಆಗುತ್ತೆ ಪ್ರಿನ್ಸಿಪಲ್ ಆಕ್ಸಿಸಿಗೆ. ಕಾನ್ಕೇವ್ ಇದು ಉಲ್ಟಾ ಹೇಳಿದರೆ ತಿದ್ಕೊಳ್ಳಿ. ಓಕೆನಾ? ಕಾನ್ವೆಕ್ಸ್ ಮಿರರಲ್ಲಾಗಿದ್ದರೆ ಏನಾಗುತ್ತೆ ಅಂದರೆ ಫೋಕಸ್ ಕಡೆ ಹೋಗ್ತಾ ಇದೆಯಪ್ಪ ಅಂತ ನಮ್ಗೆ ಅನಿಸ್ಬೇಕು. ಫೋಕಸ್ ಕಡೆ ಹೋಗ್ತಾ ಇದ್ದರೆ ಅದು ರಿಫ್ಲೆಕ್ಟ್ ಆಗಿಬಿಟ್ಟು ಪ್ಯಾರಲಲ್ ಆಗುತ್ತೆ. ಇದೇನಾಗಿತ್ತು, ಫೋಕಸ್ ಥ್ರೂ ಹೋದರೆ ಪ್ಯಾರಲಲ್ ಆಗಿ ಬಂತು. ಇದು ಸೇಮ್ ಅದೇ, ಫೋಕಸ್ ಥ್ರೂ ಹೋದರೆ ಪ್ಯಾರಲಲ್ ಬರುತ್ತೆ. ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಇದೇನು ಕೇಳಲ್ಲ ಎಕ್ಸಾಮಿಗೆ, ನಿಮ್ಗೆ ಮುಂದೆ ಬೇಕಾಗತ್ತಿದ್ದು, ಮುಂದೆ ತುಂಬ ಬೇಕಾಗತ್ತಿದ್ದು ಅರ್ಥ ಮಾಡ್ಕೊಳ್ಬೇಕು. Ray passing through the center of curvature of a concave mirror or directed in the direction of the center of curvature of a convex mirror after reflection reflected back along the same path. Center of curvature through ಹೋಗ್ತಾ ಇರೋ ಯಾವುದೇ ಲೈಟು ಅದೇ ಲೈನಲ್ಲಿ ವಾಪಸ್ ಬರುತ್ತೆ. ಸೆಂಟರ್ ಆಫ್ ಕರ್ವೇಚರ್ ಸೈಡಲ್ಲಿ ಹೋಗ್ತಾ ಇರೋ ಯಾವುದೇ ಲೈಟು ಅದೇ ಲೈನಲ್ಲಿ ವಾಪಸ್ ಬರುತ್ತೆ. ಥರ್ಡ್ ರೂಲ್. ಓಕೆ, ಫೋರ್ತ್ ರೂಲ್, ಫೈನಲ್ ರೂಲು ತುಂಬ ಸಿಂಪಲ್ ಇದು. ಇದಷ್ಟೊಂದು ಏನು ಯೂಸ್ ಆಗೋಲ್ಲ, ಕೇಳ್ಬೋದು ಅಷ್ಟೇ. ಓಕೆನಾ? MCQ ಕೇಳ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ರೇ ಇನ್ಸಿಡೆಂಟ್ ಒಬ್ಲಿಕ್ಲಿ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ಅ ಪಾಯಿಂಟ್ P, ಪೋಲ್. ಓಕೆ, ಪೋಲ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಒಬ್ಲಿಕ್ಲಿ. ದ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇಸ್ ಫಾಲೋಸ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಇದು ತುಂಬ ವಿಚಿತ್ರವಾಗಿ NCERTಲಿ ಕೊಟ್ಟಿದ್ದಾರೆ. ಇದು ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಈ ಥರ ಹೋದರೆ ಮಾತ್ರ ಲಾಸ್ ಆಫ್ ರಿಫ್ಲೆಕ್ಷನ್ನು ಫಾಲೋ ಆಗುತ್ತೆ ಅನ್ನೋ ಥರ ಕೊಟ್ಬಿಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ರಾಂಗು. ಈ ಥರ ಅಲ್ಲ, ಅದು ಲಾಸ್ ಆಫ್ ರಿಫ್ಲೆಕ್ಷನ್ ಪ್ರತಿಯೊಂದು ಕಡೆ ಹೋದ್ರೂ ಫಾಲೋ ಆಗುತ್ತೆ. ಇಲ್ಲಿ ನಮಗೆ ಅದು ಕ್ಲಿಯರಾಗಿ ಫಾಲೋ ಆಗ್ತಾಯಿದೆ ಅಂತ ನಮ್ಗೆ ಅನಿಸುತ್ತೆ ಅಷ್ಟೇ. ಇಲ್ಲಿ ಮಾತ್ರ ಫಾಲೋ ಆಗ್ತಾಯಿದೆ ಅಂತ ನೀವು ಅಂದ್ಕೊಳ್ಬೇಡಿ. ಓಕೆನಾ? ಅದು ಮಿಸ್ಕನ್ಸೆಪ್ಷನ್. ಓಕೆನಾ? ನೋಡಿ, ಇವಾಗ ಪೋಲ್ ಅಂದರೆ ಏನಂತ ನಮ್ಗೆ ಗೊತ್ತು. ಪೋಲ್ ಅಂದರೆ ಏನಂತ ನಮ್ಗೆ ಗೊತ್ತು. ಇದು ಪೋಲ್ ತಾನೆ. ಈ ಸೈಡ್ ಈ ಥರ ಹೋದರೆ ಈ ಥರ ಬರುತ್ತೆ. ಯಾವ ಥರ ಬರುತ್ತೆ ಅಂದರೆ, ಇದನ್ನು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಆ್ಯಂಗಲ್ಲು ಈಕ್ವಲ್ ಇರುತ್ತೆ. ಆ್ಯಂಗಲ್ I ಈಸ್ ಈಕ್ವಲ್ಸ್ ಟು ಆ್ಯಂಗಲ್ R. ಸೊ ಇಲ್ಲಿ ಲಾ ಆಫ್ ರಿಫ್ಲೆಕ್ಷನ್ ಫಾಲೋ ಆಯಿತು. ಇಲ್ಲಿ ಮಾತ್ರ ಫಾಲೋ ಆಯ್ತಂತ ಅದ್ರ ಮೀನಿಂಗು ಇಲ್ಲವೇ ಇಲ್ಲ. ಓಕೆ, ಅಲ್ವೇ ಅಲ್ಲ. ನೋಡಿ, ಇಲ್ಲಿ ಹೋದ್ರೂ ಈ ಥರ ಹೋಯಿತು. ಇವಾಗ ಈ ಥರ ಹೋಗಲ್ಲ, ಫೋಕಸ್ ಥ್ರೂ ಹೋಗುತ್ತೆ. ಇವಾಗ ಈ ಒಂದು ಪಾಯಿಂಟಲ್ಲಿ ಮಿರರ್ ಸರ್ಫೇಸ್ ಈ ಥರ ಇದೆ. ಓಕೆ, ಈ ಮಿರರ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ನಾರ್ಮಲ್ನ ಎಳೆದಾಗ ಈ ಆ್ಯಂಗಲ್ ಸ್ಟಿಲ್ ಈಕ್ವಲ್ ಇರುತ್ತೆ. ಇಲ್ಲೂ ಕೂಡ ರಿಫ್ಲೆಕ್ಷನ್ ಲಾಸು ಫಾಲೋ ಆಗುತ್ತೆ. ಆದರೆ ಇಲ್ಲಿ ತುಂಬ ಸ್ಪೆಷಲ್ ಕೇಸು. ಯಾಕಂದರೆ ಇಲ್ಲಿ ನಾವು ನಾರ್ಮಲ್ ಅಂದರೆ ಏನಂದರೆ ಪ್ರಿನ್ಸಿಪಲ್ ಆಕ್ಸಿಸೇ ನಾರ್ಮಲ್ ಆಗಿಬಿಟ್ಟಿದೆ. ಇಲ್ಲಿ ನಾವು ಸಪ್ರೇಟಾಗಿ ಒಂದು ನಾರ್ಮಲ್ ಎಳಿಬೇಕಾಗ್ತಾಯಿತ್ತು. ಇಲ್ಲ ಆ ಥರ ಅಲ್ಲ, ಪ್ರಿನ್ಸಿಪಲ್ ಆಕ್ಸಿಸೇ ನಾರ್ಮಲ್ಲು. ಈ ಆ್ಯಂಗಲ್ ಈಕ್ವಲ್ ಇದೆ. ಆ್ಯಂಗಲ್ ಈಕ್ವಲ್ಸ್ ಆ್ಯಂಗಲ್ R. ಸೊ ಇದೊಂಥರ ಸ್ಪೆಷಲ್ ಇದೆ ಅಂದ್ಕೊಂಡು ಇದನ್ನು ಕೊಟ್ಟಿದ್ದಾರೆ. ಅಷ್ಟೊಂದೇನು ಯೂಸ್ ಇಲ್ಲ ಇದರಲ್ಲಿ. ಓಕೆ, ಇವಾಗ ಇಮೇಜ್ ಫಾರ್ಮೇಷನಿಗೆ ಹೋಗೋಣ. ಈ ಪ್ರತಿಯೊಂದು ಕೇಸನ್ನು ನಾನು ನಿಮಗೆ ಒಂದು ಸಿಮ್ಯುಲೇಷನ್ ಥ್ರೂ ಹೇಳ್ಕೊಡ್ತೀನಿ. ಓಕೆ, ನೋಡಿ ಈ ಒಂದು ಸಿಮ್ಯುಲೇಷನನ್ನು ನಾನು ಜಿಯೋಜಿಬ್ರಾ ಎಂಬ ಒಂದು ವೆಬ್ಸೈಟಿಂದ ತೊಗೊಂಡಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಯ್ತಿದ್ದು, ಥ್ಯಾಂಕ್ ಯು. ನೋಡಿ, ಇವಾಗ ಇಲ್ಲಿರೋದು ನಿಮಗೆ ಯಾವ ಮಿರರ್ ಅಂದರೆ
ಕಾನ್ಕೇವ್ ಮಿರರ್. ಆ್ಯಸ್ ದೇ ಮೆನ್ಷನ್, ಇಟ್ಸ್ ಅ ಕಾನ್ಕೇವ್ ಮಿರರ್. ತುಂಬ ಬೆಂಡ್ ಆದಂಗೆ ಏನು ಅನಿಸ್ತಾ ಇಲ್ಲ ನಿಮಗೆ. ನೋಡಿ ಈ ಥರ ಮಾಡಿದ್ರೆ ಸ್ವಲ್ಪ ಕರ್ವಾಗಿದೆ, ಬೆಂಡ್ ಆಗಿದೆ, ಕೇವ್ ಥರ ಇದೆ ಅಂತ ಅನಿಸುತ್ತೆ. ನಾನು ಇದರ ಫೋಕಲ್ ಪಾಯಿಂಟ್ನ ನಾನು -2 ಇಡ್ತಾಯಿದ್ದೀನಿ. ಓಕೆ, ಇಲ್ಲಿ ಇಡ್ತಾಯಿದ್ದೀನಿ. ಓಕೆ, ಇವಾಗ ನಾವು ಪ್ರತಿಯೊಂದು ಕೇಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಕೇಸಸ್ ಓಕೆ, ಏನಂದರೆ ಕೇಸಸ್ಸು ಆಬ್ಜೆಕ್ಟ್ ಈ ಥರ ಇದೆ. ಸ್ವಲ್ಪ ಚಿಕ್ಕದು ಮಾಡ್ತೀನಿ, ತುಂಬ ದೊಡ್ಡದಾಯಿತು. ಆಬ್ಜೆಕ್ಟ್ ಈ ಥರ ಇದೆ. ಇವಾಗ ಈ ಆಬ್ಜೆಕ್ಟಿದ್ದು ಪೊಸಿಷನ್ಸ್ನ ನಾವು ಚೇಂಜ್ ಮಾಡ್ತಾ ಹೋಗೋಣ. ಪೊಸಿಷನ್ಸ್ ಏನಪ್ಪ ಪೊಸಿಷನ್ಸ್ ಚೇಂಜ್ ಅಂದರೆ, ನೋಡಿ ಇದು ಇಲ್ಲಿರೋದು ಸೆಂಟರ್ ಆಫ್ ಕರ್ವೇಚರು, ಇಲ್ಲಿರೋದು ಫೋಕಸ್ ತಾನೆ. ಫಸ್ಟು ನಾವು ಸೆಂಟರ್ ಆಫ್ ಕರ್ವೇಚರ್ಗಿಂತ ಹಿಂದೆ ಇಡೋಣ. ನೆಕ್ಸ್ಟು ಸೆಂಟರ್ ಆಫ್ ಕರ್ವೇಚರ್ ಮೇಲೇ ಇಡೋಣ. ನೆಕ್ಸ್ಟು ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯದಲ್ಲಿ ಇಡೋಣ. ನೆಕ್ಸ್ಟು ಫೋಕಸ್ ಮೇಲೇ ಇಡೋಣ. ನೆಕ್ಸ್ಟು ಫೋಕಸ್ ಮತ್ತು ಪೋಲ್ ಮಧ್ಯೆ ಇಡೋಣ. ಮತ್ತು ಡಿಫ್ರೆಂಟ್ ಕೇಸಸ್ನ ಸ್ಟಡಿ ಮಾಡ್ತಾ ಹೋಗೋಣ ಅಷ್ಟೇ. ಮತ್ತೇನೂ ಮಾಡೋದಿಲ್ಲ ನಾವಿಲ್ಲಿ ಅಷ್ಟೇ. ಓಕೆ, ಇವಾಗ ನಾವು ಸೆಂಟರ್ ಆಫ್ ಕರ್ವೇಚರಿಂದ ದೂರ ಇಟ್ಟಿದ್ದೀವಿ, ಸೆಂಟರ್ ಆಫ್ ಕರ್ವೇಚರಿಂದ ಹಿಂದೆ ಇಟ್ಟಿದ್ದೀವಿ. ಏನಾಗುತ್ತೆ, ಫಸ್ಟ್ ರೂಲನ್ನು ನೀವು ಫಾಲೋ ಮಾಡಿ. ಫಸ್ಟ್ ರೂಲ್, ಓಕೆ, 1 ಸೆಕೆಂಡ್, ಲೆಟ್ ಮಿ ಬ್ರಿಂಗ್ ದಿಸ್ ಹಿಯರ್. ಸ್ಕ್ರೀನ್ ರೈಟನ್ನು ನಾನು ಯೂಸ್ ಮಾಡ್ತೀನಿ. ನೋಡಿ, ಇವಾಗ ಸೆಂಟರ್ ಆಫ್ ಕರ್ವೇಚರ್ಗಿಂತ ಹಿಂದೆ ಇದೆ ಆಬ್ಜೆಕ್ಟು, ಸೆಂಟರ್ ಆಫ್ ಕರ್ವೇಚರ್ಗಿಂತ ಹಿಂದೆ ಇದೆ ತಾನೆ. ಸೆಂಟರ್ ಆಫ್ ಕರ್ವೇಚರ್ಗಿಂತ ಹಿಂದೆ ಇದ್ದಾಗ ನೀವು ನಾರ್ಮಲಾಗಿ ನಾವೀಗ 4 ರೂಲ್ ಕಲ್ತಿದ್ದೀವಿ ತಾನೆ, ಅದೇ ರೂಲ್ನ ನಾವು ಯೂಸ್ ಮಾಡಬೇಕು. ಫಸ್ಟ್ ರೂಲ್ ಏನಾಗಿತ್ತು, ಪ್ಯಾರಲಲ್ಲಾಗಿ ಪ್ರಿನ್ಸಿಪಲ್ ಆಕ್ಸಿಸ್ಸಿಗೆ ಪ್ಯಾರಲಲ್ಲಾಗಿ ಇನ್ಸಿಡೆಂಟ್ ರೇ ಹೋದಾಗ ಅದು ಫೋಕಸ್ ಥ್ರೂ ಹೋಗುತ್ತೆ. ಆ್ಯಸ್ ಯು ಕ್ಯಾನ್ ಸಿ, ಇಲ್ಲೇ ಫೋಕಸ್ ಇರೋದು, ಫೋಕಸ್ ಥ್ರೂನೇ ಹೋಗ್ತಾ ಇದೆ ನೋಡಿ ರೇ, ಅಬ್ಸರ್ವ್ ಮಾಡ್ಬೋದು. ಅದು ಫಸ್ಟ್ ರೂಲು. ಓಕೆ, ಫಸ್ಟ್ ರೂಲು ಹಿಂಗೋಯ್ತು, ಹಿಂಗೆ ಬಂತು. ಓಕೆ, ಇವಾಗ ಇನ್ನೊಂದು ರೂಲ್ ನಾವು ಯೂಸ್ ಮಾಡ್ತಾ ಇದ್ದೀವಿ, ಥರ್ಡ್ ರೂಲ್. ಓಕೆನಾ, 3ನೇ ರೂಲು, ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹೋಗಿರೋ ರೇ ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ವಾಪಸ್ ಬರುತ್ತೆ. ಓಕೆ, ಯಾವ ರೂಲ್ ಆದರೂ ನೀವು ಯೂಸ್ ಮಾಡ್ಬೋದು, ಆದರೆ ಯಾವ ರೂಲು ಯೂಸ್ಫುಲ್ ಅಂತ ನೀವು ನೋಡಬೇಕಾಗತ್ತೆ. 2 ರೂಲ್ನ ನೀವು ಯೂಸ್ ಮಾಡಿದ್ರೆ ಸಾಕು. 2 ರೂಲು, ಯಾವುದಾದ್ರೂ 2 ರೂಲು. ಓಕೆ, ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹೋಗಿದ್ದು ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ವಾಪಸ್ ಬಂತು. ಇವಾಗ 2 ರಿಫ್ಲೆಕ್ಟೆಡ್ ರೇಸು ಮೀಟ್ ಆಗ್ತಾಯಿದೆ ತಾನೆ, ಆ ಪಾಯಿಂಟು ಈ ಆಬ್ಜೆಕ್ಟದ್ದು ಹೆಡ್ ಪಾರ್ಟು. ಏನಂದೆ ನಾನು, ಇದು ರಿಫ್ಲೆಕ್ಟೆಡ್ ರೇ ತಾನೆ, ಇದು ರಿಫ್ಲೆಕ್ಟೆಡ್ ರೇ ಹಿಂಗೋಯ್ತು ಮತ್ತು ವಾಪಸ್ ಹಿಂಗೆ ಬಂತು, ಇದು ರಿಫ್ಲೆಕ್ಟೆಡ್ ರೇ. ಈ 2 ಮೀಟ್ ಆಯಿತು ತಾನೆ. ಈ ಮೀಟಾಗಿರೋ ಒಂದು ಪಾಯಿಂಟು ಆಬ್ಜೆಕ್ಟದ್ದು ಹೆಡ್ಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ಮ ಇಮೇಜಲ್ಲಿ ಬಂತು ಈ ಥರ ಇನ್ವರ್ಟೆಡ್ ಫಾರ್ಮ್ಯಾಟಲ್ಲಿ ಈ ಥರ ಬಂತು, ಇನ್ವರ್ಟೆಡ್ ಫಾರ್ಮ್ಯಾಟಲ್ಲಿ ಬಂತು. ಮತ್ತು ನೀವು ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಗೊತ್ತು ಮಾಡ್ಕೊಂಡಿರಬೇಕು. ಈ ಆಬ್ಜೆಕ್ಟ್ಗಿಂತ ಇಮೇಜ್ ಸ್ವಲ್ಪ ಚಿಕ್ಕದಾಗಿದೆ ತಾನೆ, ಸೊ ಇದನ್ನು ನಾವು ಡಿಮಿನಿಷ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡಿಮಿನಿಷ್ಡ್ ಇಮೇಜ್ ಅಂತ ಕರಿತೀವಿ. ಓಕೆ, ಇನ್ನೊಂದೇನು ನೋಡ್ಬೋದು ಅಂದರೆ, ಇದು ಸ್ಟ್ರೇಟಾಗಿ ನಿಂತ್ಕೊಂಡಿದ್ರೆ ಇದು ಉಲ್ಟಾ ನಿಂತ್ಕೊಂಡಿದೆ, ಸೊ ನಾವು ಇದನ್ನು ಇನ್ವರ್ಟೆಡ್ ಅಂತ ಕರಿತೀವಿ, ಮತ್ತು ನಾನು ಆವಾಗ ಏನಂದಿದ್ದೆ, ಈ ಒಂದು ಮಿರರ್ ಈ ಥರ ಇದ್ದರೆ, ಮಿರರ್ ಹಿಂದೆ ಏನಾದರೂ ಒಂದು ಇಮೇಜ್ ಫಾರ್ಮ್ ಆದರೆ ಅದನ್ನು ನಾವು ವರ್ಚುವಲ್ ಅಂತ ಕರಿತೀವಿ. ಇವಾಗ ನಾವಿಲ್ಲಿ ನಿಂತಿದ್ದೀವಿ, ಮಿರರ್ ಮುಂದೆನೇ ಫಾರ್ಮ್ ಆದರೆ ಇಮೇಜು, ಅದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ರಿಯಲ್ ವರ್ಲ್ಡಲ್ಲಿ ನಮ್ಗೆ ಕಾಣ್ತಾ ಇದೆ ಅದು. ವರ್ಚುವಲ್ ಅಂದರೆ ಮಿರರ್ ಹಿಂದೆ ಇದೆ, ಅದು ನಾವು ಟಚ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ರಿಯಲ್ ಇಮೇಜಸ್ಸು ಆ್ಯಕ್ಚುಲಿ ನಾವು ಒಂದು ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡ್ಬೋದು. ಅಂಥ ಇಮೇಜಸ್ನ ನಾವು, ಅಂದರೆ ಪ್ರೊಜೆಕ್ಟರ್ ಥರ ಸ್ಕ್ರೀನ್ ಮೇಲೆ ನಾವು ಕ್ಯಾಪ್ಚರ್ ಮಾಡ್ಬೋದು. ಅಂಥ ಇಮೇಜಸ್ನ ನಾವು ರಿಯಲ್ ಇಮೇಜಸ್ ಅಂತ ಕರಿತೀವಿ. ಓಕೆ, ಸೊ ಇದು ನೋಡಿ, ಇಲ್ಲಿ ಬಂದಿರೋಂಥ ಒಂದು ಕೇಸು ಮಿರರ್ ಮುಂದೆನೇ ಇದೆ, ಹಿಂದೆ ಬಂದಿಲ್ಲ. ಸೊ ದಟ್ ಈಸ್ ರಿಯಲ್ ಇಮೇಜ್. ಮತ್ತೊಂದು ರಿಯಲ್ ಇಮೇಜ್. ಮತ್ತು ಆಬ್ವಿಯಸ್ಲಿ ನೀವು ಅದರದ್ದೊಂದು ಪೊಸಿಷನಲ್ಲಿದೆ ಅಂತಲೂ ಹೇಳ್ಬೇಕು. ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್, CC ಅಂತ ಬರೆದಿದ್ದಾರೆ ಇಲ್ಲಿ, ಸೆಂಟರ್ ಆಫ್ ಕರ್ವೇಚರ್. ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್, ಬಿಯಾಂಡ್ ಅಂದರೆ ಅದಕ್ಕಿಂತ ದಾಟಿ. ಓಕೆ, ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್. ದೆನ್ ಇಮೇಜ್ ಇಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಸ್. ಇಷ್ಟೇ ಬರಿಬೇಕಾಗಿದ್ದು ಮತ್ತೇನೂ ಇಲ್ಲ. ನಿಮ್ಗೆ ಕೇಳ್ತಾರೆ, ಆಬ್ಜೆಕ್ಟು ಪ್ಲೇಸ್ಡ್ ಬಿಯಾಂಡ್ C, ಅದರದ್ದೊಂದು ರೇ ಡಯಾಗ್ರಾಮ್ ಡ್ರಾ ಮಾಡಿ. ಈ ರೇ ಡಯಾಗ್ರಾಮ್ ಡ್ರಾ ಮಾಡಬೇಕು ನೀವು.
ಮತ್ತು ಅದರ ಪ್ರಾಪರ್ಟೀಸ್ನ ಲಿಸ್ಟ್ ಔಟ್ ಮಾಡಿ. ಅಂದರೆ ಇದು 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 ಬರೀರಿ, ಇದೆಲ್ಲ ಬೇಡ. ಓಕೆನಾ, ಇದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅವರು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಇನ್ವರ್ಟೆಡ್ ರಿಯಲ್ ಅಂತ. ಓಕೆ, ಇಲ್ಲಿ ನಾನು ಬರೆದಿದ್ದೀನಿ. ಸೊ ಇದು ಬೇಡ, ಇದು ಬೇಡ. ಓಕೆ, ಇದು ಬೇಡ. ಇಷ್ಟೇ ಬರೀರಿ, ಸಾಕು. ಇಷ್ಟೇ ಬರೀರಿ, ಫುಲ್ ಮಾರ್ಕ್ಸ್ ಬರುತ್ತೆ. ಮಿನಿಮಮ್ 3 ಮಾರ್ಕ್ಸ್ ಕ್ವಶನೇ ಬರೋದು, ಫುಲ್ 3 ಮಾರ್ಕ್ಸ್ ಕೊಡ್ತಾರೆ. ಪರ್ಫೆಕ್ಟಾಗಿ ಮಾಡಿ, ಡಯಾಗ್ರಾಮ್ ಚೆನ್ನಾಗಿರ್ಬೇಕಷ್ಟೆ. ನಾವೇನು ಕಲಿತಾ ಇದ್ದೀವಿ ಇವಾಗ ಅಂದರೆ, ನಾವು ಯೂಸ್ ಮಾಡಿರೋ ಒಂದು ರೂಲ್ಸ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಕೇಸಸ್ನ ಅನಲೈಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಇವಾಗ ನೆಕ್ಸ್ಟ್ ಕೇಸ್ನ ನೀವೇ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು, ಪರವಾಗಿಲ್ಲ. ನಾನು ನೆಕ್ಸ್ಟ್ ಕೇಸು ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ಈ ಒಂದು ಆಬ್ಜೆಕ್ಟನ್ನು ನಾವು ಇನ್ನು ಸ್ವಲ್ಪ ಮುಂದೆ ಕಳಿಸೋಣ. ಎಲ್ಲಿ ಕಳಿಸೋಣ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೇ ಇಡೋಣ. ಸೆಂಟರ್ ಆಫ್ ಕರ್ವೇಚರ್ ಮೇಲೆ. ಇವಾಗ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಏನೇನು ಕೇಸಸ್ ಇದೆ ಅಂತ ನೋಡ್ತಾ ಹೋಗೋಣ. ಫಾಸ್ಟಾಗಿ ಮುಗಿಸೋಣ ಇವಾಗ. ಓಕೆನಾ, ಸೆಂಟರ್ ಆಫ್ ಕರ್ವೇಚರಲ್ಲಿ ಏನೇನು ಕೇಸಸ್ ಇದೆ ಅಂತ ನೋಡೋಣ. ಇವಾಗ ಆಬ್ಜೆಕ್ಟನ್ನು ನಾವು ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟಿದ್ದೀವಿ. ಆವಾಗ ಏನಾಗುತ್ತೆ ಅಂದರೆ ಪ್ಯಾರಲಲ್ಲಾಗಿ ಹೋಗಿದ್ದು ಫೋಕಸ್ ಥ್ರೂ ಬರುತ್ತೆ. ಮತ್ತು ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ಹೋಗಿದ್ದು ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ಬರುತ್ತೆ. ಆದರೆ ನಮ್ಗೆ ಇಲ್ಲಿ ಅದು ಹೆಲ್ಪ್ಫುಲ್ ಆಗೋಲ್ಲ. ಯಾಕಂದರೆ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಈ ಥರ ಹೋದರೆ ಇದು ಮಿರರ್ನ ಅಷ್ಟೊಂದು ಮೀಟ್ ಆಗೋದು, ತುಂಬ ದೂರ ಮೀಟ್ ಆಗುತ್ತೆ. ಅದಕ್ಕೆ ನಮ್ಗೆ ಇದು ಅಷ್ಟೊಂದು ಯೂಸ್ಫುಲ್ ಆಗೋಲ್ಲ. ನಾವು ಸೆಕೆಂಡ್ ಕೇಸ್ನೇ ಯೂಸ್ ಮಾಡಿಬಿಡೋಣ. ಓಕೆನಾ, ಯಾವ ಕೇಸ್ನಾದರೂ ಯೂಸ್ ಮಾಡ್ಬೋದು ನೀವು. ಸೆಕೆಂಡ್ ಕೇಸು ಫೋಕಸ್ ಥ್ರೂ ಹೋಗಿದ್ದು ಪ್ಯಾರಲಲ್ಲಾಗಿ ಬಂತು. ಫಸ್ಟ್ ನಾವೇನು ಯೂಸ್ ಮಾಡಿದ್ವಿ, ಫಸ್ಟ್ ಕೇಸು ಪ್ಯಾರಲಲ್ಲಾಗಿ ಹೋಯಿತು, ಫೋಕಸ್ ಥ್ರೂ ಬಂತು. ಅದರ ಉಲ್ಟಾ ಫೋಕಸ್ ಥ್ರೂ ಹೋಯಿತು, ಪ್ಯಾರಲಲ್ಲಾಗಿ ಬಂತು. ಎಲ್ಲಿ ಮೀಟ್ ಆಗ್ತಾಯಿದೆ? ಎಕ್ಸಾಕ್ಟ್ಲಿ ಇದ್ರ ಕೆಳಗಡೆನೇ ಮೀಟ್ ಆಗ್ತಾಯಿದೆ. ಇದ್ರ ಕೆಳಗಡೆನೇ ಮೀಟ್ ಆಗ್ತಾಯಿದೆ. ಮತ್ತು ಸೇಮ್ ಸೈಜು ಇದೆ ನೋಡಿ, ಸೇಮ್ ಸೈಜು ಇದೆ. ಇದು ತುಂಬ ಸ್ಪೆಷಲ್ ಕೇಸು. ಸೇಮ್ ಸೈಜ್ ಇದೆ, ಸೇಮ್ ಸೈಜ್. ಇನ್ವರ್ಟೆಡ್ ಇದೆ. ಓಕೆ, ರಿಯಲ್ ಇದೆ. ಮತ್ತು ಸೇಮ್ ಪೊಸಿಷನ್ನು ಕೂಡ ತುಂಬ ಚೆನ್ನಾಗಿದೆ ಈ ಕೇಸು. ಆನ್ ಸಿ. ಓಕೆ, ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆನ್ ಸಿ, ಇಮೇಜ್ ಇಸ್ ಆಲ್ಸೋ ಪ್ಲೇಸ್ಡ್ ಫಾರ್ಮ್ಡ್ ಆನ್ ಸಿ ಓನ್ಲಿ. ಓಕೆ, ಆದರೆ ಅದು ಇನ್ವರ್ಟೆಡ್ ಇರೋದು ಅಷ್ಟೇ ಡಿಫ್ರೆನ್ಸು. ಓಕೆ, ಸೊ ಈ ಕೇಸು ನಾವು ನೋಡಾಯಿತು. ಇವಾಗ ನೆಕ್ಸ್ಟ್ ಕೇಸ್ ನೋಡೋಣ. ನಾವು ನೋಡೋಣ. ಇದನ್ನು ಇನ್ನು ಸ್ವಲ್ಪ ಸರ್ಸೋಣ, ಇಲ್ಲಿಡೋಣ. ಇವಾಗ ಈ ಆಬ್ಜೆಕ್ಟ್ ಎಲ್ಲಿದೆ? ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ತಾನೆ. ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್. ಇವಾಗ ಈ ಕೇಸ್ನ ನಾವು ಸ್ಟಡಿ ಮಾಡೋಣ. ಈ ಕೇಸು ಫಸ್ಟ್ ಕೇಸ್ದು ಸ್ವಲ್ಪ ಆಪೋಸಿಟ್ ಇರುತ್ತೆ. ಪ್ಲೇಸ್ಡ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಪಾಯಿಂಟ್. passed parallelly, passing through focus goes parallelly. ಇವಾಗ ಅದು ಎಲ್ಲಿ ಮೀಟ್ ಆಯಿತು? ಇಲ್ಲಿ ಮೀಟ್ ಆಯಿತು. ಇಲ್ಲಿ ಮೀಟ್ ಆಗಿರೋಂಥ ಇಮೇಜ್ ಪ್ರಾಪರ್ಟೀಸ್ ಹೇಳಿ. ರಿಯಲ್ ಇದೆ, ಕರೆಕ್ಟ್. ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಅಂದರೆ ಎನ್ಲಾರ್ಜ್ಡ್ ಆಗಿದೆಯಾ ಡಿಮಿನಿಷ್ಡ್ ಇದೆಯಾ? ಎನ್ಲಾರ್ಜ್ಡ್ ಆಗಿದೆ, ದೊಡ್ಡದಾಗಿದೆ, ಉಲ್ಟಾಗಿದೆ ಫಸ್ಟ್ ಕೇಸ್ದು. ಓಕೆ, ಎನ್ಲಾರ್ಜ್ಡ್ ಆಗಿದೆ. ಮತ್ತು ಇನ್ವರ್ಟೆಡ್ ಇದೆಯಾ, ಎರೆಕ್ಟ್ ಇದೆಯಾ? ಇನ್ವರ್ಟೆಡೇ ಇದೆ ಇನ್ನು. ಓಕೆ, ವೇರ್ ಇಸ್ ದ ಇಮೇಜ್? ಬಿಯಾಂಡ್ ಸಿ, ಸಿಗಿಂತ ದಾಟಿ ಇದೆ. ಓಕೆ, ನೀವಿಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಕೇಸಲ್ಲಿ ಎಲ್ಲಿತ್ತು? ಇಲ್ಲಿತ್ತು. ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯೆ ಇತ್ತು, ಇಲ್ಲಿತ್ತು. ಆಮೇಲೆ ಚಿಕ್ಕದಾಗಿತ್ತು. ಆಮೇಲೆ ಸ್ವಲ್ಪ ದೊಡ್ಡದಾಯಿತು, ಸಿ ಮೇಲೇ ಬಂತು. ಆಮೇಲೆ ಇನ್ನೂ ದೊಡ್ಡದಾಯಿತು. ಇವಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ? ತುಂಬ ದೊಡ್ಡದಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ತಾನೆ? ಕರೆಕ್ಟ್, ಅದೇ ಆಗೋದು. ಇಲ್ಲಿ ನೀವು ಸೈನ್ಸಲ್ಲಿ ಆಗ್ತಾರೋ ಅನ್ನೋ ಪ್ಯಾಟರ್ನ ನೀವು ನೋಡ್ಬೋದು ನೀವು ಆ್ಯಕ್ಚುಲಿ ಇಲ್ಲಿ. ಓಕೆ, ನೋಡೋಣ ನೆಕ್ಸ್ಟ್ ಕೇಸ್ ನೋಡೋಣ. ನೋಡಿ ನೆಕ್ಸ್ಟ್ ಕೇಸ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಕೇಸ್. ಓಕೆನಾ, ಇವಾಗ ಇಲ್ಲಿ ತಂದೆ ನಾನು. ನೋಡಿ ಫೋಕಸ್ ಮೇಲೇ ಇಡ್ತೀನಿ ಎಕ್ಸಾಕ್ಟಾಗಿ. ಇವಾಗ ಈ ಕೇಸ್ನ ಸ್ಟಡಿ ಮಾಡೋಣ ನಾವು. ಓಕೆ, ಈ ಕೇಸ್ನ ಸ್ಟಡಿ ಮಾಡೋಣ ಇವಾಗ ಫೋಕಸ್ ಮೇಲೇ ಇಟ್ಟಿದ್ದೀನಿ ನಾನು. ಇಟ್ಬಿಟ್ಟಿದ್ದೀನಿ. ಇದು ಇವಾಗ ಫಸ್ಟ್ ಕೇಸು, ಫಸ್ಟ್ ರೂಲು ಪಾಸಿಂಗ್ ಪ್ಯಾರಲಲಿ ಗೋಸ್ ಥ್ರೂ ಫೋಕಸ್. ನೆಕ್ಸ್ಟು ಥರ್ಡ್ ರೂಲ್ ಯೂಸ್ ಮಾಡೋಣ. ಪಾಸಿಂಗ್ ಥ್ರೂ ಪಾಸಿಂಗ್ ಅಪಿಯರ್ಸ್ ಟು ಕಮ್ ಫ್ರಮ್ ದ ಸೆಂಟರ್ ಆಫ್ ಕರ್ವೇಚರಿಂದ ಬರ್ತಾ ಇದೆ ಅಂತ ಅನಿಸುತ್ತೆ ನಮಗೆ. ಮತ್ತು ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ಹೋಗುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್. ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್ ಅಂದರೆ ಈ ಒಂದು ಇಮೇಜು ಫಾರ್ಮೇ ಆಗಲ್ಲ ಅಂತಾದರೂ ಹೇಳ್ಬೋದು ನೀವು, ಅಥವಾ ಎಲ್ಲಾದರೂ ಒಂದು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಮೀಟ್ ಆಗ್ತಾಯಿದೆ. ಸೊ ಈ ಒಂದು ಇಮೇಜು
ಹೋಗ್ತಾ 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 ದೊಡ್ಡದಾಗ್ತಾ ಹೋಗ್ತಾ ಇತ್ತು ತಾನೇ ಕೇಸಸ್ ನೋಡ್ತಾ ಇದ್ದಂಗೆ ನಾವು ಇದೆಷ್ಟು ದೊಡ್ಡದಾಗ್ಬಿಡ್ತಂದರೆ ನಂಬಕ್ಕೆ ಆಗಲ್ಲ ನಾವು ಅಷ್ಟು ದೊಡ್ಡದಾಗ್ಬಿಡ್ತು. ಇನ್ಫೈನೈಟ್ಲಿ ಲಾರ್ಜ್ ಅಂತ ನಾವು ನೋಡಿದ್ವಿ. ಇವಾಗ ನಾವು ಇದನ್ನು ರಿಯಲ್ ಅನ್ನೋದಾ ವರ್ಚುವಲ್ ಅನ್ನೋದಾ ಅಂದರೆ ಇಮೇಜೇ ನಮಗೆ ಹೆಂಗಿದೆ ಅಂತ ಗೊತ್ತಿಲ್ಲ. ನಾವು ಅವಾಗ ಏನು ಅನ್ನೋದು ರಿಯಲ್ ಅಂತಲೇ ಹೇಳಬೇಕು. ಇದ್ರ ಮುಂದೆ ಮಿರರ್ ಮುಂದೆ ಇದೆಯಾ ರಿಯಲ್ ಅಷ್ಟೇ ಮುಗೀತು. ಮತ್ತೊಂದು ಮಾತು ಬರೋಕ್ಕಿಲ್ಲ. ಮಿರರ್ ಮುಂದೆ ಇರೋ ಒಂದು ಇಮೇಜು ರಿಯಲ್ ಇಮೇಜಸ್, ಮಿರರ್ ಹಿಂದೆ ಇರೋದು ವರ್ಚುವಲ್ ಇಮೇಜಸ್ ಅಷ್ಟೇ. ನೆಕ್ಸ್ಟು ಇನ್ಫೈನೈಟ್ಲಿ ಲಾರ್ಜ್ ಆಯಿತು. ಅದರ ಪೊಸಿಷನಲ್ಲಿ ಅಂತ ಕೇಳಿದಾಗ ಅಟ್ ಇನ್ಫಿನಿಟಿ ಅಂತ ಬರೀರಿ. ಅಟ್ ಇನ್ಫಿನಿಟಿ ಇನ್ವರ್ಟೆಡಾ? ಆಬ್ವಿಯಸ್ಲಿ ಇನ್ವರ್ಟೆಡು. ಅದು ಎಷ್ಟಾದರೂ ದೊಡ್ಡದಿರಲಿ, ಆದರೆ ಅದು ಇನ್ವರ್ಟೆಡ್ ಆಗೇ ಇರುತ್ತೆ. ಯಾಕಂದರೆ ಮೀಟ್ ಆದಾಗ ಇಲ್ಲೆಲ್ಲಾದರೂ ಮೀಟ್ ಆಯ್ತು ಅಂತ ಅಂದ್ಕೊಳ್ಳಿ, ಈ ಥರನೇ ಬರುತ್ತೆ. ಅದು ತುಂಬ ದೂರ ಮೀಟ್ ಆದ್ರೂ ತುಂಬ ದೊಡ್ಡದಾಗಿ ಈ ಥರನೇ ಬರುತ್ತೆ, ಇನ್ವರ್ಟೆಡ್ ಆಗೇ ಇರುತ್ತೆ. ಓಕೆ, ಸೊ ಇಷ್ಟು ಕೇಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕೇಸ್ ನೋಡ್ಬಿಡೋಣ. ಹಾಂ, ನಾವಿವಾಗ ಇದನ್ನು ಇನ್ನೂ ಜರುಗಿಸೋಣ, ಮುಂದೆ ಇನ್ನೂ ಜರುಗಿಸೋಣ, ಇಲ್ಲಿಡೋಣ. ಇವಾಗ ನಾವು ಎಲ್ಲಿಟ್ಟಿದ್ದೀವಿ ಅಂದರೆ ಫೋಕಸ್ ಮತ್ತು ಪೋಲ್ ಮಧ್ಯೆ ಇಟ್ಟಿದ್ದೀವಿ. ಲಾಸ್ಟ್ ಕೇಸ್ ಇದು, ಫೋಕಸ್ ಮತ್ತು ಪೋಲ್. ಇವಾಗ ಫೋಕಸ್ ಮತ್ತು ಪೋಲ್ ಮಧ್ಯೆ ಇಟ್ಟಾಗ ತುಂಬ ಇಂಟ್ರೆಸ್ಟಿಂಗ್ ಕೇಸು. ಏನಾಯ್ತು ಅಂತ ನಮ್ಗೆ ಗೊತ್ತು. ಇವಾಗ ಈ ರಿಫ್ಲೆಕ್ಟೆಡ್ ರೇಸ್ದು ಒಂದು ತುಂಬ ಚೆನ್ನಾಗಿರೋ ಒಂದು ಪ್ಯಾಟರ್ನನ್ನು ನೋಟಿಸ್ ಮಾಡಿದ್ವಿ. ಫಸ್ಟು ಇಲ್ಲೆಲ್ಲೋ ಮೀಟ್ ಆಯಿತು ತಾನೇ, ಇಲ್ಲೆಲ್ಲೋ ಮೀಟ್ ಆಯಿತು. ಆಮೇಲೆ ಇಲ್ಲೇ ಕರೆಕ್ಟಾಗಿ ಇಲ್ಲೇ ಮೀಟ್ ಆಯಿತು. ಆಮೇಲೆ ಎಲ್ಲೂ ಮೀಟ್ ಆಗಿಲ್ಲ, ಫುಲ್ ದೂರ ಇಲ್ಲಿ ಮೀಟ್ ಆಯಿತು. ಆಮೇಲೆ ಫುಲ್ ಎಕ್ಸ್ಟ್ರೀಮ್ಲಿ ದೂರ. ಓಕೆ, ಸೊ ಅದು ಏನಾಗ್ತಾಯಿದೆ ಅಂದರೆ ಹಿಂಗಾಯಿತು, ಸ್ವಲ್ಪ ಹಿಂಗಾಯಿತು, ಇನ್ನು ಸ್ವಲ್ಪ ಹಿಂಗಾಯಿತು, ಆಮೇಲೆ ಫುಲ್ ಸ್ಟ್ರೇಟ್ ಆಗಿಬಿಡ್ತು. ಆವಾಗ ಆಪೋಸಿಟ್ ಇವಾಗ ಏನಾಗತ್ತಂದರೆ ಈ ಥರ ಆಗತ್ತೆ, ಫುಲ್ ಡೈವರ್ಜೆಂಟ್ ಆಗತ್ತೆ. ಕನ್ವರ್ಜೆಂಟ್, ಲಿಟಲ್ ಕನ್ವರ್ಜೆಂಟ್, ಪ್ಯಾರಲಲ್, ಇವಾಗ ಡೈವರ್ಜೆಂಟ್, ಈ ಥರ ಆಗ್ಬಿಡ್ತು. ಇವಾಗ ಮೀಟೇ ಆಗಲ್ಲ ಈ ಸೈಡು, ಡೌಟೇ ಇಲ್ಲ. ಆದರೆ ಈ ಸೈಡ್ ಇಂಟರ್ಸೆಕ್ಟ್ ಆಗ್ಬೋದು. ಆ ಪಾಯಿಂಟ್ನ ನಾವು ಯೂಸ್ ಮಾಡ್ತೀವಿ. ಇವಾಗ ಗೋಸ್ ಪ್ಯಾರಲಲಿ, passes through focus, appears to come from center of curvature, passes through center of curvature. ಇವಾಗ ಇವೆರಡು ಪ್ಯಾರಲಲ್ ಇಲ್ಲ, ಡೈವರ್ಜೆಂಟ್ ಇದೆ, ಈ ಥರ ಹೋಗ್ತಾ ಇದೆ. ಆಬ್ವಿಯಸ್ಲಿ ಇವಾಗಲೂ ಕೂಡ ಈ ಸೈಡ್ ಮೀಟ್ ಆಗಲ್ಲ. ಆದರೆ ಡೈವರ್ಜೆಂಟ್ ಇರೋ ಒಂದು ಕಾರಣದಿಂದ ಹಿಂದೆಗಡೆ ಮೀಟ್ ಆಗೋ ಚಾನ್ಸಸ್ ಇದೆ. ಪ್ಯಾರಲಲ್ ರೇಸು ಹಿಂದೆನೂ ಮೀಟ್ ಆಗಲ್ಲ, ಮುಂದೆನೂ ಮೀಟ್ ಆಗಲ್ಲ. ಡೈವರ್ಜೆಂಟ್ ರೇಸು ಇಲ್ಲಿ ಮೀಟ್ ಆಗದಿಲ್ದಿದ್ರು ಇಲ್ಲೆಲ್ಲೋ ಮೀಟ್ ಆಗತ್ತೆ. ನಾವು ಅದೇ ಮಾಡಿದ್ದು. ಈ ರೇಸ್ನ ನಾವು ಹಿಂದೆಗಡೆ ಮಿರರ್ದು ಹಿಂದೆಗಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ವಿ, ಇಲ್ಲೆಲ್ಲೋ ಮೀಟ್ ಆಯಿತು. ಇದೇ ಇಮೇಜ್. ಇವಾಗ ಈ ಇಮೇಜು ಮಿರರ್ ಹಿಂದೆ ಫಾರ್ಮ್ ಆಗಿದೆ. ಸೊ ಅದು ಯಾವ ಇಮೇಜು? ಕರೆಕ್ಟ್, ವರ್ಚುವಲ್ ಇಮೇಜ್. ಎಕ್ಸಾಕ್ಟ್ಲಿ. ಇವಾಗ ಈ ಇಮೇಜು ಎರೆಕ್ಟ್ ಆಗಿದೆ, ಸ್ಟ್ರೇಟ್ ಆಗಿದೆ, ಹೆಂಗಿದೆ ಹಂಗಿದೆ, ಇನ್ವರ್ಟೆಡ್ ಆಗಿಲ್ಲ. ಡಿಮಿನಿಷ್ಡ್ ಆಗಿದೆಯಾ, ಎನ್ಲಾರ್ಜ್ಡ್ ಆಗಿದೆ. ಓಕೆ, ಇಷ್ಟು ಬರೀರಿ ಸಾಕಾಗತ್ತೆ. ಓಕೆ, ದಿಸ್ ಮಚ್ ಈಸ್ ಎನಫ್. ಸೊ ಇಲ್ಲಿ ನಾವು ಪ್ರತಿಯೊಂದು ಕೇಸು, ಕಾನ್ಕೇವ್ ಮಿರರ್ದು ಪ್ರತಿಯೊಂದು ಕೇಸನ್ನ ಸ್ಟಡಿ ಮಾಡಿದ್ದೀವಿ. ಓಕೆ, ಐ ಹೋಪ್ ನಿಮಗೆ ಈ ಒಂದು ಸಿಮ್ಯುಲೇಷನಿಂದ ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಕಾನ್ವೆಕ್ಸ್ ಮಿರರ್ ನೋಡೋಣ. ಎರಡೇ ಕೇಸು, ಅದನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲೇ ಕಂಪ್ಲೀಟ್ ಮಾಡಿಬಿಡೋಣ. ಓಕೆ, ನೋಡಿ ಇವಾಗ ನಾವು ಇಷ್ಟು ಪ್ರತಿಯೊಂದು ಕೇಸನ್ನ ಮುಗಿಸಿದ್ದೀವಿ ನಾವು ಇವಾಗ. ಓಕೆ, ನಿಮ್ಗೆ ಅನ್ಸ್ಬೋದು ಈ ಕೇಸ್ ಏನಂತ ನಿಮ್ಗೆ ಅನ್ಸ್ಬೋದು. ಏನಿಲ್ಲ, ಅಟ್ ಇನ್ಫಿನಿಟಿ ಅಂತ ಏನಾದರೂ ಇದ್ದರೆ, ನೀವು ಡಯಾಗ್ರಾಮ್ನ ಈ ಥರ ಡ್ರಾ ಮಾಡ್ಕೊಂಡ್ಬಿಡಿ. ಈಗ ಸದ್ಯಕ್ಕೆ ನಿಮ್ಗೆ ಇಷ್ಟ ಇರಲಿ ಐಡಿಯಾ, ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟ್ ಆ್ಯಕ್ಚುಲಿ. ನೋಡಿ, ಅಟ್ ಇನ್ಫಿನಿಟಿ ಇದ್ದರೆ ಆಬ್ಜೆಕ್ಟು ಎಷ್ಟು ದೊಡ್ಡದಾಗಿದೆ ಎಷ್ಟು ಚಿಕ್ಕದಾಗಿದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾರ್ಮಲಿ ನಾವು ಈ ಥರ ಡ್ರಾ ಮಾಡಿಬಿಡ್ತೀವಿ. ಈ ಥರ ಇದ್ದರೆ ಯಾವ ಥರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಫೋಕಲ್ ಪಾಯಿಂಟ್ ನಾವು ಕಂಡುಹಿಡಿದಿದ್ದೆ ಹಾಗೆ. ಇನ್ಫೈನೈಟ್ ಇಂದ ರೇಸ್ ಈ ಥರ ಬರ್ತಾಯಿದೆ ಪ್ಯಾರಲಲ್ಲಾಗಿ, ಅದೆಲ್ಲ ಕೂಡ ಫೋಕಸಲ್ಲೇ ಮೀಟ್ ಆಗುತ್ತೆ. ಎಲ್ಲ ರೇಸು ಫೋಕಸಲ್ಲೇ ಮೀಟ್ ಆಗುತ್ತೆ. ಸೊ ಇನ್ಫೈನೈಟ್ಲಿ ಲಾರ್ಜ್ ಬಾಡಿ ವಿಲ್ ಫಾರ್ಮ್ ಇನ್ಫೈನೈಟ್ಲಿ ಸ್ಮಾಲ್ ಇಮೇಜ್. ಓಕೆ, ತುಂಬ ಚಿಕ್ಕದು, ಕಾಣಿಸೋದೇ ಇಲ್ಲ ನಮಗೆ ಅಂಥ ಇಮೇಜ್. ಓಕೆ, ಇದಷ್ಟೊಂದೇನು ಇಂಪಾರ್ಟೆಂಟ್ ಕೇಸ್ ಅಲ್ಲ ಎನಿವೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಇವಾಗ ಯೂಸಸ್ಗೆ ಆಮೇಲೆ ಬರೋಣ. ಫಸ್ಟ್ ಇಮೇಜ್ ಫಾರ್ಮೇಷನ್ ನೋಡ್ಕೊಂಡು ಬಿಡೋಣ. ಓಕೆನಾ, ಇವಾಗ ಕಾನ್ವೆಕ್ಸ್ ಮಿರರ್ದು ನೋಡೋಣ. ಕಾನ್ವೆಕ್ಸ್ ಮಿರರ್ದು ಎರಡೇ ಕೇಸು, ಒಂದು ಅಟ್ ಇನ್ಫಿನಿಟಿ, ಇನ್ನೊಂದು ಅಟ್ ಸಮ್ ಡಿಸ್ಟೆನ್ಸು. ಎಲ್ಲಿ ಹೇಗೆ ಅಂತೆಲ್ಲ ಬೇಕಾಗಿಲ್ಲ ನಮಗೆ. ಸಮ್ ಡಿಸ್ಟೆನ್ಸ್, ಯಾವುದಾದ್ರೂ ಡಿಸ್ಟೆನ್ಸು, ಇನ್ಫಿನಿಟಿ ಆಗಿರಬಾರ್ದು ಅಷ್ಟೇ. ಓಕೆ, ಯಾವುದೋ ಒಂದು ಹತ್ರದ್ದು ಫೈನೈಟ್ ಡಿಸ್ಟೆನ್ಸಲ್ಲಿ ಇರಬೇಕು. ಅಟ್ ಇನ್ಫಿನಿಟಿ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಫೋಕಲ್ ಪಾಯಿಂಟಲ್ಲೇ ಮೀಟ್ ಆಗುತ್ತೆ. ಇನ್ಫೈನೈಟಿಂದ ಬರ್ತಾ ಇರೋವಂಥದ್ದೆಲ್ಲ ಫೋಕಲ್ ಪಾಯಿಂಟಿಂದ ಹೊರಗಡೆ ಬರ್ತಾ ಇದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಇನ್ಫೈನೈಟ್ಲಿ ಸ್ಮಾಲ್ ಇಮೇಜ್, ಸೇಮ್ ಕೇಸು. ಓಕೆ, ಸೇಮ್ ಕೇಸ್. ಈ ಕೇಸನ್ನ ನಾವು ನೋಡೋಣ. ಈ ಕೇಸನ್ನು ನೋಡೋಕೆ ಹೋದರೆ ಈ ಥರ ಬಂತು ಪ್ಯಾರಲಲ್ ಆಗಿ. ಅಪಿಯರ್ಸ್ ಟು ಕಮ್ ಫ್ರಮ್ ದ ಫೋಕಸ್ಸಿಂದ, ಇದು ಫೋಕಸ್ ತಾನೆ,
ನೋಡಿ ಇದು ಒಂದು ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ಫೋಕಸ್ ಇರಲ್ಲ ಇದರಲ್ಲಿ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇರಲ್ಲ. ರಾಂಗ್. ವೈ ನೋಡಿ, ಇವಾಗ ಇದು ಸ್ಪೆರಿಕಲ್ ಮಿರರ್ ಆಗಿದ್ದರೆ ಸ್ಪಿಯರ್ ಈ ಥರ ಇರುತ್ತೆ. ಈ ಥರ ಇದ್ದರೆ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿರ್ಬೇಕು ತಾನೆ, ಇಲ್ಲಿರೋಕ್ಕೆ ಹೇಗಾಗತ್ತೆ? ಇಲ್ಲಿರಲ್ಲ, ಇಲ್ಲಿರುತ್ತೆ. ಓಕೆ, ಮತ್ತು ಫೋಕಸ್ಸು ಕೂಡ ಇಲ್ಲಿರುತ್ತೆ. ಈ ಡಿಸ್ಟೆನ್ಸು ಹಾಫ್ ಪಾರ್ಟಲ್ಲಿ ಫೋಕಸ್ ಇರುತ್ತೆ. ಓಕೆ, ಸೊ ಇಫ್ ಇಟ್ ಗೋಸ್ ಪ್ಯಾರಲಲಿ ಇಟ್ ಅಪಿಯರ್ಸ್ ಟು ಕಮ್ ಫ್ರಮ್ ದ ಫೋಕಸ್. ಇಫ್ ಇಟ್ ಗೋಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್ ಕಡೆ ಹೋಗ್ತಾ ಇದ್ದರೆ ರಿಫ್ಲೆಕ್ಟ್ ಹಾಕೊಂಡು ಹಾಗೆ ಬರುತ್ತೆ. ಓಕೆ, ಸೊ ಆ್ಯಸ್ ಯು ಕ್ಯಾನ್ ಸಿ ಈ ರೇಸು ಕೂಡ ಡೈವರ್ಜೆಂಟ್ ರೇಸು. ನೋಡಿ, ಡೈವರ್ಜೆಂಟ್ ಔಟ್ಸೈಡ್ ಹೋಗ್ತಾ ಇದೆ ಅದು ಈ ಸೈಡ್ ಎಲ್ಲೋ ಮೀಟ್ ಆಗೋದೇ ಇಲ್ಲ. ಮೀಟ್ ಆಗೋದಿದ್ದರೆ ಈ ಥರ ಎಕ್ಸ್ಟೆಂಡ್ ಮಾಡಿಕೊಂಡು ಹಿಂದೆಗಡೆ ನಾವು ಮೀಟ್ ಮಾಡಿಸ್ಬೋದು. ಸೊ ಇಲ್ಲಿ ಮೀಟ್ ಮಾಡಿಸ್ತೀವಿ ನಾವು. ಓಕೆ, ಸೊ ಇದೇನಕ್ಕಿದೆ? ಡಿಮಿನಿಷ್ಡ್ ಇದೆ, ವರ್ಚುವಲ್ ಇದೆ, ಓಕೆ, ಮತ್ತು ಎರೆಕ್ಟ್ ಇದೆ. ನಿಮ್ಗೆ ಆ ರೂಲ್ಸ್ ಗೊತ್ತಿದ್ದರೆ ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಂತಲೇ ಇಲ್ಲ, ನೀವೇ ಅದನ್ನು ಈ ಥರ ಡ್ರಾಯಿಂಗ್ ಮಾಡಿಕೊಂಡು ಡಯಾಗ್ರಾಮ್ ಹಾಕ್ಕೊಂಡು ಆರಾಮಾಗಿ ಮಾಡ್ಬೋದು, ಕಂಡುಹಿಡಿಬೋದು ನೀವೇ. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಬೇಕಷ್ಟೇ ಸೈನ್ಸು. ಓಕೆ, ಇಲ್ಲೆಲ್ಲ ಅದೇ ಕೊಟ್ಟಿರೋದು, ಏನೋ ಟೇಬಲ್ ಹಾಕಿ ತುಂಬ ಫ್ಯಾನ್ಸಿಯಾಗಿ ಕೊಟ್ಟಿದ್ದಾರೆ, ಮತ್ತೇನಿಲ್ಲ ಇಲ್ಲಿ. ಓಕೆನಾ? ಓಕೆ, ಇಷ್ಟನ್ನೆಲ್ಲ ಮುಗಿಸ್ಬಿಟ್ವಿ ನೋಡಿ ನಾವು. ಇವಾಗ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸಿಂಪಲ್ ನೋಡಿ. ಇವಾಗ ಯೂಸಸ್ ಬಗ್ಗೆ ನೋಡೋಣ. ಇದು ಕೇಳ್ಬೋದು, ಹೇಳೋಕ್ಕಾಗಲ್ಲ, ಚೆನ್ನಾಗಿರುತ್ತೆ ಕೇಳಿದ್ರೆ. ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಿರ್ಬೇಕು ತಾನೆ. ಅಪ್ಲೈಡ್ ಸೈನ್ಸ್ ಅದು ಗೊತ್ತಿರ್ಬೇಕು ನಿಮಗೆ. ಕಾನ್ಕೇವ್ ಮಿರರ್ಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಟಾರ್ಚಸ್. ಯಾಕಪ್ಪ ಟಾರ್ಚಸ್ಸಲ್ಲಿ? ನೋಡಿ, ತುಂಬ ಇಂಟ್ರೆಸ್ಟಿಂಗು. ಇವಾಗ ಕಾನ್ಕೇವ್ ಮಿರರ್ ಇದು ತಾನೆ, ದಿಸ್ ಇಸ್ ಕಾನ್ಕೇವ್ ಮಿರರ್. ಇವಾಗ ನಿಮಗೆ ತುಂಬ ಜಾಸ್ತಿ ಲೈಟ್ ಬೇಕು, ಲೈಟ್ ಮೋರ್ ಇರಬೇಕು. ನಾವು ಹ್ಯೂಮನ್ಸ್ ಮಾಡೋದೇ ಇದು, ಕಮ್ಮಿ ಕೆಲಸ ಮಾಡ್ತೀವಿ, ಔಟ್ಪುಟ್ ಹೆಚ್ಚು ಬರಬೇಕು ಅಂತ ಅಂತೀವಿ. ವರ್ಕು ಕಮ್ಮಿ ಇರಬೇಕು, ಔಟ್ಪುಟ್ ಜಾಸ್ತಿ ಇರಬೇಕು. ಇದನ್ನೇ ನಾವು ಡೆವಲಪ್ ಮಾಡೋದು ಸೈನ್ಸಲ್ಲಿ, ಮತ್ತೇನು ಬೇರೆದೇನಿಲ್ಲ. ವರ್ಕ್ ಕಮ್ಮಿ ಇರಬೇಕು, ಎಫಿಷಿಯನ್ಸಿ ಜಾಸ್ತಿ ಇರಬೇಕು, ಅಥವಾ ಔಟ್ಪುಟ್ ಜಾಸ್ತಿ ಇರಬೇಕು. ಸೊ ಟಾರ್ಚಲ್ಲಿ ನಮಗೇನು ಆ್ಯಕ್ಚುಲಿ ವರ್ಕ್ ಬೇಕಾಗಿರೋದು? ನಮಗೆ ಎಲೆಕ್ಟ್ರಿಸಿಟಿ ಅಥವಾ ಲೈಟ್ ಬಲ್ಬು. ಒಂದೇ ಲೈಟ್ ಬಲ್ಬ್ ಬಿಟ್ಟು ನಾವು ಜಾಸ್ತಿ ಲೈಟನ್ನು ಟಾರ್ಚಿಂದ ಹೊರಗಡೆ ತೆಗಿಬೇಕು. ಹೇಗಪ್ಪ? ತುಂಬ ಇಂಪಾಸಿಬಲ್ ಅನಿಸುತ್ತೆ. ಒಂದು ಲೈಟಿಂದ ಎಷ್ಟು ಲೈಟ್ ಬರುತ್ತೆ ಅಷ್ಟೇ ಬರುತ್ತೆ ತಾನೆ, ಜಾಸ್ತಿ ಹೇಗೆ ಮಾಡೋಕ್ಕಾಗತ್ತೆ? ಅದು ಎಲೆಕ್ಟ್ರಿಸಿಟಿ ಜಾಸ್ತಿ ಕೊಟ್ಟರೆ ಅದು ಬಲ್ಬು ಮುರಿದೋಗುತ್ತೆ, ಅದರದ್ದು ಒಂದು ಲಿಮಿಟ್ ಇರುತ್ತೆ ತಾನೆ. ಓಕೆ, ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಕಾನ್ಕೇವ್ ಮಿರರ್ನ ಹಾಕ್ತೀವಿ. ಈ ಥರ ಇದು ಲೈಟ್ನ ಹೊರಗಡೆ ಬಿಟ್ಟಾಗ ರಿಫ್ಲೆಕ್ಟ್ ಆಗಿ, ಓಕೆ, ಈ ಥರ ಬರುತ್ತೆ, ಹಿಂಗೋಗಿ ಈ ಥರ ಬರುತ್ತೆ, ಹಿಂಗೋಗಿ ಈ ಥರ ಬರುತ್ತೆ, ಹಿಂಗೋಗಿ ಈ ಥರ ಬರುತ್ತೆ. ಏನಾಯ್ತಂದರೆ ಒಂದು ಲೈಟ್ ಬಲ್ಬ್ ಈ ಥರ ಇದ್ದರೆ ಎಲ್ಲ ಕಡೆಗೂ ಅದ್ರದ್ದೊಂದು ಲೈಟ್ನ ಸ್ಪ್ರೆಡ್ ಮಾಡಿಕೊಂಡು ಸುಮಾರು ಲೈಟ್ ನಮ್ಗೆ ವೇಸ್ಟ್ ಆಗುತ್ತೆ. ಒಂದು ಕಡೆ ಫೋಕಸ್ ಮಾಡಬೇಕು, ಆ ಕಡೆ ಹೋಗಲ್ಲ. ಇವಾಗ ಇಲ್ಲೊಂದು ಏನಾದೊಂದು ಆಬ್ಜೆಕ್ಟ್ ಇದೆ, ನಾವು ಈ ಆಬ್ಜೆಕ್ಟನ್ನು ನೋಡಬೇಕು ಅಂದ್ಕೊಂಡು ಒಂದು ಲೈಟ್ ಬಲ್ಬ್ನ ಆನ್ ಮಾಡಿದ್ರೆ ಇಷ್ಟೊಂದು ಲೈಟ್ ಬೇಕೇ ಆಗಲ್ಲ. ಇಲ್ಲ ಆ್ಯಕ್ಚುಲಿ ಇಷ್ಟು ಲೈಟ್ ವೇಸ್ಟ್ ಆಗ್ತಾಯಿದೆ ಅನ್ನೋ ಥರ ಆಗುತ್ತೆ. ಇಷ್ಟು ಭಾಗಕ್ಕೆ ಫೋಕಸ್ ಆಗಬೇಕು ಅದು. ಸೊ ಫೋಕಸ್ ಮಾಡೋಕ್ಕೆ ನಾವು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಏನಾಗುತ್ತೆ ಅಂದರೆ ಹಿಂಗೆ ಪ್ಯಾರಲಲ್ ಆಗೋಗುತ್ತೆ, ಹಿಂಗೋಗಿ ಪ್ಯಾರಲಲ್ ಆಗೋಗುತ್ತೆ. ಅದೇ ಫೋಕಲ್ ಪಾಯಿಂಟಲ್ಲಿ ಇಟ್ಟಿರ್ತಾರೆ ನೋಡಿ. ತುಂಬ ಇಂಪಾರ್ಟೆಂಟ್ ಇದು, ತುಂಬ ಚೆನ್ನಾಗಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ಕಾನ್ಕೇವ್ ಮಿರರಲ್ಲಿ ಫೋಕಸ್ ಇಲ್ಲಿದ್ದರೆ ಲೈಟ್ ರೇಸ್ ಪಾಸಿಂಗ್ ಟು ದ ಫೋಕಸ್ ವಿಲ್ ಕಮ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ನೋಡಿದ್ವಿ ತಾನೆ. ಏನು ಮಾಡಿದ್ದಾರೆ ಅಂದರೆ ಇವಾಗ ಬಲ್ಬ್ನೇ ಫೋಕಸಲ್ಲಿ ಇಟ್ಟಿದ್ದಾರೆ, ಫೋಕಲ್ ಪಾಯಿಂಟ್ ಥ್ರೂ ಹೋಗ್ತಾ ಇರೋ ಒಂದು ಪ್ರತಿಯೊಂದು ಲೈಟು ಪ್ಯಾರಲಲ್ ಆಗಿ ಹೋಗುತ್ತೆ. ಪ್ಯಾರಲಲ್ ಎಲ್ಲವೂ ಪ್ಯಾರಲಲ್ ಆಗಿ ಹೋಗ್ಬಿಟ್ಟು ಇಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಆಬ್ಜೆಕ್ಟ್, ಈ ಥರ ಒಂದು ಆಬ್ಜೆಕ್ಟ್ ಇದ್ದರೆ ಆ ಆಬ್ಜೆಕ್ಟನ್ನು ಕಂಪ್ಲೀಟ್ಲಿ ನಾವು ಸರಿಯಾಗಿ ನೋಡ್ಬೋದು, ಸ್ವಲ್ಪನೂ ಲೈಟ್ ವೇಸ್ಟ್ ಆಗೋಲ್ಲ, ಫುಲ್ ಇದ್ರ ಮೇಲೇ ಫೋಕಸ್ ಆಗುತ್ತೆ. ಸೊ ನಮಗೆ ಪ್ಯಾರಲಲ್ ಬೀಮ್ ಆಫ್ ರೇಸ್ ಬೇಕಂದರೆ ನಾವು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ, ಪ್ಯಾರಲಲ್ ಬೀಮ್ ಆಫ್ ರೇಸ್. ಓಕೆ, ದೇ ಆರ್ ಆಫನ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್ಸ್. ಜಾಸ್ತಿ ದೊಡ್ಡ ಇಮೇಜ್ ಬೇಕು ಅಂದರೆ ಶೇವಿಂಗ್ ಮಿರರ್ಸಲ್ಲಿ ನೋಡ್ತೀವಿ. ನಾವು ನೋಡ್ದಂಗೆ ಆಲ್ರೆಡಿ ಎಲ್ಲೋಯ್ತದು. ತುಂಬ ಹತ್ತಿರ ಹೋದಾಗ ತುಂಬ ದೊಡ್ಡ ಇಮೇಜ್ ಫಾರ್ಮ್ ಆಗುತ್ತೆ, ಎನ್ಲಾರ್ಜ್ಡ್ ಇಮೇಜ್ ಫಾರ್ಮ್ ಆಗುತ್ತೆ, ವರ್ಚುವಲ್ ಇಮೇಜು. ಸೊ ನಾವು ಅದನ್ನು ಶೇವಿಂಗ್ ಮಿರರ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಡೆಂಟಿಸ್ಟ್ನು ಕೂಡ ಸೇಮು ಅದೇ ವರ್ಚುವಲ್ ಇಮೇಜ್ ದೊಡ್ಡದಾಗಿ ಕಾಣುತ್ತೆ ಅಂದ್ಕೊಂಡು ಡೆಂಟಿಸ್ಟು ಕೂಡ ಯೂಸ್ ಮಾಡ್ತಾರೆ. ಓಕೆ, ಲಾರ್ಜ್ ಕಾನ್ಕೇವ್ ಮಿರರ್ಸ್ ಆರ್ ಯೂಸ್ ಟು ಕಾನ್ಸಂಟ್ರೇಟ್ ಸನ್ಲೈಟ್ ಟು ಪ್ರೊಡ್ಯೂಸ್ ಅ ಹೀಟ್ ಇನ್ ಸೋಲಾರ್ ಫರ್ನೇಸಸ್. ಏನಿಲ್ಲ, ಈ ಥರ ಸನ್ಲೈಟು ಈ ಥರ ಬಂದರೆ ಅದೆಲ್ಲ ಒಂದು ಕಡೆ ಫೋಕಸ್ ಆಗುತ್ತೆ. ಫೋಕಸ್ ಆಗಿಬಿಟ್ಟು ಜಾಸ್ತಿ ಎನರ್ಜಿ ಒಂದೇ ಕಡೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಅಂದರೆ ಕಾನ್ಸಂಟ್ರೇಟ್ ಆಗುತ್ತೆ ಅಷ್ಟೊಂದು ಸನ್ಲೈಟು ಅಂತ ಅಷ್ಟೇ, ಮತ್ತೇನಿಲ್ಲ. ಓಕೆ, ನಾವು ಇಷ್ಟೊಂದು ಮುಗಿಸಿದ್ದೀವಿ. ಇವಾಗ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ನೋಡೋಣ. ಓಕೆ, ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ನೋಡೋಕೋದ್ರೆ ನಾವು ಕಾನ್ವೆಕ್ಸ್ ಮಿರರ್ಸ್ ಆರ್ ಕಾಮನ್ಲಿ ಯೂಸ್ಡ್ ಆಸ್ ರೇರ್ ವ್ಯೂ ಮಿರರ್ಸ್ ಇನ್ ವೆಹಿಕಲ್ಸ್.
ರೇರ್ ವ್ಯೂ ಮಿರರ್ಸ್ ಅಂದರೆ ಏನಂದರೆ ಒಂದು ಕಾರ್ ಈ ಥರ ಇದ್ದರೆ ಈ ಸೈಡಲ್ಲಿ ಇರುತ್ತೆ ತಾನೆ, ಇದು ಸೈಡ್ ವ್ಯೂ ಆಯಿತು. ರೇರ್ ವ್ಯೂ ಅಂದರೆ ಮೇಲೆ ಇರುತ್ತೆ ತಾನೆ, ಡ್ರೈವರ್ ಸೀಟ್ ಮುಂದೆನೇ ಇರುತ್ತೆ ತಾನೆ, ಅದಕ್ಕೆ ರೇರ್ ವ್ಯೂ ಅಂತಾರೆ. ಇಲ್ಲಿ ನಾವು ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡ್ತೀವಿ, ಇಲ್ಲೂ ಕೂಡ ಕಾನ್ವೆಕ್ಸ್ ಮಿರರೇ ಯೂಸ್ ಮಾಡ್ತೀವಿ. ನಾರ್ಮಲಿ ನಮಗೆ ದೂರದ ಥಿಂಗ್ಸ್ ನೋಡಬೇಕಂದ್ರೆ ಕಾನ್ವೆಕ್ಸ್ ಮಿರರೇ ಯೂಸ್ ಮಾಡೋದು. ಓಕೆ. These mirrors are fitted in the sides of vehicle, side mirrors, enabling the driver to see the traffic behind him to facilitate safe driving. Convex mirrors are preferred because they are always erect images. Erect ಅಂದರೆ ಸ್ಟ್ರೈಟ್ ಇಮೇಜಸ್ ತಾನೆ. ಕಾನ್ವೆಕ್ಸ್ ಮಿರರಲ್ಲಿ ನಾವು ನೋಡಿದ್ವಿ ಕೇಸಲ್ಲಿ ಆಲ್ವೇಸ್ ಸ್ಟ್ರೇಟೇ ಬರುತ್ತದು, ಎಲ್ಲಾದರೂ ಇಡೀ ಫೈನೈಟ್ ಡಿಸ್ಟೆನ್ಸಲ್ಲಿ ಸ್ಟ್ರೇಟಾಗೇ ಬರುತ್ತದು, ನೋ ಮ್ಯಾಟ್ರ್ ವಾಟ್ ಎಲ್ಲಿದ್ರೂ. ಆದರೆ ಕಾನ್ಕೇವ್ ಮಿರರಲ್ಲಿ ಹಾಗಲ್ಲ, ಒಂದೊಂದು ಡಿಸ್ಟೆನ್ಸಲ್ಲಿ ಒಂದೊಂದು ಥರ ಆಗುತ್ತೆ. ಈ ಡಿಸ್ಟೆನ್ಸಲ್ಲಿ ಇನ್ವರ್ಟೆಡ್ ಬರ್ಬೋದು, ಒಂದೊಂದು ಡಿಸ್ಟೆನ್ಸಲ್ಲಿ ಮಾತ್ರ ಎರೆಕ್ಟ್ ಬರುತ್ತೆ. ಸೊ ನಾವು ಕಾನ್ಕೇವ್ ಮಿರರ್ ಮೇಲೆ ರಿಲೇ ಆಗೋಕ್ಕಾಗಲ್ಲ. ನಾವು ವೆಕ್ಸ್ ಮಿರರ್ ತೊಗೊಂಡ್ರೇ ಒಳ್ಳೆಯದು. ಕಾನ್ವೆಕ್ಸ್ ಮಿರರ್ ತೊಗೊಂಡ್ರೆ ಎವ್ರಿ ಟೈಮ್ ಸ್ಟ್ರೈಟ್ ಇಮೇಜ್ ಬರುತ್ತೆ. ಇವಾಗ ಇಮ್ಯಾಜಿನ್ ಮಾಡಿ, ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ, ಹಿಂದೆ ಬರೋ ಒಂದು ವೆಹಿಕಲ್ನ ನೋಡಬೇಕು, ನೀವು ಮಿರರಲ್ಲಿ ನೋಡ್ತೀರಾ, ಆ ವೆಹಿಕಲ್ಲೇ ಉಲ್ಟಾ ಕಾಣ್ತಾ ಇದೆ ನಿಮಗೆ. ಓಕೆ, ಯು ಗೆಟ್ ಇಟ್ ರೈಟ್. ಆವಾಗ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀವಿ, ಯಾಕಂದರೆ ಇದು ಮತ್ತೆ ವರ್ಚುವಲ್ ಇಮೇಜೇ ಕೊಡುತ್ತೆ ಎವ್ರಿ ಟೈಮು, ಅದಕ್ಕೆ. ಓಕೆ. ಆಲ್ಸೋ ದೇ ಹ್ಯಾವ್ ಅ ವೈಡರ್ ಫೀಲ್ಡ್ ಆಫ್ ವ್ಯೂ. ನೋಡಿ ಈ ಥರ ಇದ್ದರೆ ಅಲ್ಲಿಂದನೂ ಲೈಟ್ ಬರುತ್ತೆ, ಇಲ್ಲಿಂದನೂ ಲೈಟ್ ಬರುತ್ತೆ, ಇಲ್ಲಿಂದನೂ ಲೈಟ್ ಬರುತ್ತೆ, ಇಲ್ಲಿರೋ ವೆಹಿಕಲ್ಸು ಕೂಡ ನಮ್ಗೆ ಕಾಣುತ್ತೆ, ಇಲ್ಲಿರೋ ವೆಹಿಕಲ್ಸ್ ಕೂಡ ನಮ್ಗೆ ಕಾಣುತ್ತೆ. ಸೊ ತುಂಬ ವೈಡರ್ ಫೀಲ್ಡ್ ವ್ಯೂನು ನಮ್ಗೆ ಸಿಗುತ್ತೆ ವೆಕ್ಸ್ ಮಿರರಿಂದ. ಓಕೆ. ಸೊ ಇಷ್ಟು ಮುಗಿಸ್ತೀವಿ ನಾವು ಈ ಒಂದು ವಿಡಿಯೋದಲ್ಲಿ. ಏನಂದರೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ ನಾವು ಆ್ಯಕ್ಚುಲಿ ಮುಗಿಸಿದ್ದು ಈ ಪಾರ್ಟಲ್ಲಿ. ಇಲ್ಲೂ ಕೂಡ ಈ ಟೇಬಲಲ್ಲೂ ಕೂಡ ಅದೇ ಕೊಟ್ಟಿರೋದು. ಕೇವ್ ಮಿರರಲ್ಲಿ ಇರುವಂಥ ಒಂದು ಕೇಸಸ್ನ ಕೊಟ್ಟಿದ್ದಾರೆ, ಫ್ಯಾನ್ಸಿಯಾಗಿ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಓಕೆ. ಸೊ ಇಷ್ಟು ಭಾಗ ಮುಗಿಸಿದ್ವಿ. ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಆ್ಯಕ್ಚುಲಿ. ಮಿರರ್ಸೇ ಜಾಸ್ತಿ ಕೇಳೋದು, ಲೆನ್ಸಸ್ ಅಷ್ಟೊಂದೇನು ಕೇಳಲ್ಲ. ಸೊ ಮಿರರ್ಸ್ದು ಯೂಸಸ್ಸು ನೋಡಿದ್ವಿ, ಕೇಸಸ್ಸು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ತುಂಬ ಓವರ್ ರೇಟೆಡ್ ಟಾಪಿಕ್ ಇದು, ಸೈನ್ ಕನ್ವೆನ್ಷನ್ ಅಂತ. ಸೈನ್ ಕನ್ವೆನ್ಷನ್ ತುಂಬ ಕಷ್ಟ ಇದೆ, ಹಿಂಗಿದೆ ಅಂತ ಹೇಳ್ತಾರೆ. ಒಂದೇ ಲೈನಲ್ಲಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ತುಂಬ ಸಿಂಪಲ್ ಇದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅದಾದಮೇಲೆ ಮಿರರ್ ಫಾರ್ಮುಲಾ ಮತ್ತು ಮ್ಯಾಗ್ನಿಫಿಕೇಷನ್ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸಿ ಆಮೇಲೆ ರಿಫ್ರಾಕ್ಷನ್ ಮತ್ತು ಲೆನ್ಸಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.